ನಮಸ್ತೆ ಎಲ್ರಿಗೂ. ಹಿಂದಿನ ವಿಡಿಯೋಗಳನ್ನ ನೀವು ನೋಡಿ ಪ್ರಾಕ್ಟೀಸ್ ಮಾಡಿದ್ದೀರಾ. ನಿಮ್ಮ ಇಮೇಜ್‌ನ ನಾನು ನೋಡಿದೆ. ಚೆನ್ನಾಗಿ ಬರ್ತಿದೆ. ಅದರ ಜೊತೆಲಿ ನೀವು ಒಂದು ಕ್ವೆಷನ್ನ ಕೇಳಿದ್ರಿ ಚೌಕಗಳನ್ನ ಮತ್ತೆ ಬಳಕೆ ಮಾಡೋದು ಯಾವ ಥರ ಅಂತ. ಅದರ ಜೊತೆ ಇವಾಗ ನಿಮಗೊಂದು ಟಾಸ್ಕ್‌ನ ಕೊಡಬೇಕು. ಒಂದು ಚೌಕನ ಬಳಕೆ ಮಾಡ್ಕೊಂಡು ಅದಕ್ಕೆ ಸ್ನಾಯುಗಳನ್ನ ಯಾವ ಥರ ಸೇರಿಸಿದ್ರೆ ನಮಗೊಂದು ಆಕಾರ ಸಿಗ್ತಾ ಹೋಗುತ್ತೆ ಅಂತ. ಅಲ್ಲಿಗೆ ನಾನು ಮೊದಲಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಚಿಕ್ಕದಾಗಿ ಮತ್ತೆ ಒಂದ್ಸತಿ ಚೌಕನ ತೋರಿಸ್ತೀನಿ. ಒಂದು ಚೌಕ ತಗೊಳ್ಬೇಕಾದ್ರೆ ಒಂದು 4 ಭಾಗಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈ 4 ಭಾಗ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಅದನ್ನ ಯಾವ ಥರ ಅಂತ ಹೇಳಿದ್ರೆ, ಈ ಅಗಲ ಯಾವ ಕಡೆ ಬರುತ್ತೆ, ಈ ಡೈರೆಕ್ಷನ್ಸ್ ಆಗಿರ್ಬೋದು, ಮತ್ತೆ ಇಲ್ಲ ಈ ಡೈರೆಕ್ಷನ್ಸ್ ಆಗಿರ್ಬೋದು, ಅದನ್ನ ಈ ಥರ ನೋಡಿ. ಅದೇ ಚೌಕನ ನಾನು ಸ್ವಲ್ಪ ಈ ಥರ ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ಆಲ್ರೆಡಿ ನಮಗೆ ಡೆಪ್ತ್ ಸಿಗ್ತಾ ಹೋಯ್ತು. ಅದೇ ಥರನೇ ಇವಾಗ ಮತ್ತೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಚೌಕನ ಮತ್ತೆ ಈ ಕಡೆ ಬೇರೆ ಬೇರೆ ಡೈರೆಕ್ಷನ್ಸ್ ಅಲ್ಲಿ ಆಗಿರ್ಬೋದು, ಇವಾಗ ಇಲ್ಲಿ ಈ ಥರ ಡೈರೆಕ್ಷನ್ಸ್ ಅಲ್ಲಿ ಆಗಿರ್ಬೋದು. ಮತ್ತೆ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಬರೀ ಇದೇ ಚೌಕನ ನೀವು ಇನ್ನೊಂದ್ಸತಿ ಏನು ಮಾಡ್ತೀರಾ, ಹಿಂದೆ ಅದೇನೆ ಬಿಡಿಸ್ಕೊಂಡು ಈ ಥರ ಬರುತ್ತೆ. ಮತ್ತೆ ಇಲ್ಲೂ ಅಷ್ಟೇನೆ. ನಮಗೆ ಈ ಥರ ಇದ್ರೂ ಕೂಡ ಮೇಲ್ಗಡೆ ಈ ಪರ್ಸ್ಪೆಕ್ಟಿವ್ ಅನ್ನೋದು ನಮಗೆ ಯಾವ ಥರ ಅಂತ ಹೇಳಿದ್ರೆ, ಈ ಮೇಲ್ಗಡೆ ಭಾಗದಲ್ಲಿ ನಮಗೆ ಕಾಣಿಸಿದ್ರೆ ಈ ಥರ ಬರುತ್ತೆ. ಹಿಂದೆ ಭಾಗದಲ್ಲಿ ನಾವು ನೋಡ್ಕೊಂಡಾಗ ಈ ಥರ ಚೌಕಗಳನ್ನ ನಾವು ಬಳಕೆ ಮಾಡಿಕೊಂಡು ನಾವು ಆಕಾರಗಳನ್ನ ಒಳಗಡೆಯಿಂದ ತಗೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲಿ ಈ ಭಾಗ ಅಂದರೆ ಇದೆಲ್ಲ ಡೈನಾಮಿಕಲಿ ಆಯಿತು. ಅದನ್ನು ಅದು ತುಂಬ ಒಂದು ಒಂದು ಕರೆಕ್ಟಾಗಿ ನಾವು ಕೂಡ ತಗೋಬೋದು. ವಿತೌಟ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ಜಾಸ್ತಿ ಈ ಥರ. ಸೊ ಇದರಲ್ಲಿ ಏನು ನೋಡ್ತೀರಾ ಅಂತ ಹೇಳಿದ್ರೆ, ಮೊದಲಿಗೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, 4 ಭಾಗಗಳನ್ನ ನೀವು ನೋಡ್ಕೊಂಡ್ವಿ. ಹಿಂದೆಗಡೆ ನಾನು ಏನು ಹೇಳಿದ್ದು, ಹಿಂದೆ ಚಾಪ್ಟರಲ್ಲಿ ಒಂದು ಟೋಪಿ ಆಕಾರನ ತಗೊಂಡು ಅದಕ್ಕೆ ಸೇರಿಸ್ತಾ ಹೋಗೋದು. ಅಂದರೆ ಇದು ಬೇರೆ ಬೇರೆ ಆಕಾರ ಸಿಗ್ತಾ ಹೋಗುತ್ತೆ. ಇಲ್ಲಿ ಒಂದು ಭಾಗ, ಇಲ್ಲಿ ಒಂದು ಭಾಗ, ಮತ್ತೆ ಇಲ್ಲಿಗೆ ಕೆಳಗಡೆ ಒಂದು. ಯಾವ ಥರ ನೀವು ಉದ್ದ ಮತ್ತೆ ಇಲ್ಲಿಗೆ ನೀವು ನೋಡ್ಕೊಂಡಂಗೆ ಈ ಥರ ತಗೊಂಡು ಅದರಲ್ಲಿ ಮತ್ತೆ ಈ ಥರ ತಗೊಂಡು ಕವರೇಜ್ ಮಾಡ್ತೀರಾ ಅಂತ. ಸೊ ಇಲ್ಲಿ ಇದು ಜಸ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇದಿಷ್ಟು ನೋಡ್ಕೊಂಡ್ವಿ. ಬಟ್ ಆದರೆ ನಮಗೆ ಎದುರುಗಡೆ ಇರುವಂಥ ಸಬ್ಜೆಕ್ಟಲ್ಲಿ ನಮಗೆ ಚೌಕ ಯಾವ ಥರ ಕಾಣಿಸುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆ ಥರ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಒಂದು ಚಿಕ್ಕದಾಗಿ ಒಂದು ಇಲ್ಲಿ ಚಿತ್ರ ಇಟ್ಕೊಂಡಿದ್ದೀನಿ. ಈ ಚಿತ್ರದಲ್ಲಿ ಒಂದು ಟೀ ಪೋಸ್ ಅಂತ ಏನು ಕರಿತೀವಿ ಇದನ್ನು, ಒಂದು ನಿಂತಿರೋ ಇದರಲ್ಲಿ ಏನೇನೆಲ್ಲ ನಮಗೆ ಚೌಕ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನೇನು ಮಾಡ್ತೀನಿ, ತಲೆ ಬೋರ್ಡಲ್ಲಿ ಒಂದು ಚೌಕ ತಗೊಳ್ತೀನಿ. ಚೌಕ ತಗೊಳ್ಬೇಕಾದ್ರೆ ಒಂದು ಚೌಕ ತಗೊಂಡೆ. ಅದಾದ್ಮೇಲೆ ಎರಡನೇದು ಏನಂತ ಹೇಳಿದ್ರೆ, ಇಲ್ಲಿ ಎದೆ ಭಾಗಕ್ಕೆ ಮತ್ತೆ ಒಂದು ಚೌಕ ತಗೊಳ್ತೀನಿ. ಚೌಕ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೊಂದು ಭಾಗ ಹೇಳಬೇಕು. ಇಲ್ಲಿ ಚಿಕ್ಕದಾಗಿ ಯಾವುದು ಅಂತ ಹೇಳಿದ್ರೆ, ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ಈ ಚೌಕ ತಗೊಳ್ಬೇಕಾದ್ರೆ ಈ ಡೈನಾಮಿಕ್ ಪರ್ಸ್ಪೆಕ್ಟಲ್ಲಿ ಬೇರೆ ಬೇರೆ ಥರ ಇರುತ್ತೆ ಆಕಾರಗಳು. ಸಪೋಸ್ ಇವಾಗ ಈ ಥರ ತಗೊಳ್ತೀವಿ ಅಂತ ಬಂದಾಗ, ಬಟ್ ಆದರೆ ಯಾವ ಥರ ಇದೆ ಅಂತ ನಮಗೆ ಗೊತ್ತಾಗಲ್ಲ ಆ ಭಾಗದಲ್ಲಿ. ಸೊ ಆ ಮೂಮೆಂಟಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಚಿಕ್ಕದಾಗಿ ಒಂದು ಗುರುತನ್ನ ಸೆಟ್ ಮಾಡಿರಿ. ಇವಾಗ ಮೆಟ್ರೆಲ್ಗೂ ನಮಗೆ ಇಲ್ಲಿ ಈ ಥರ ಸಪೋಸ್ ಇವಾಗ ಇಲ್ಲಿ ಹಿಂಗೆ ಬಂದು ಹಿಂಗೆ ಬರುತ್ತೆ ಅಂತ ಗೊತ್ತಾಯ್ತು. ಈ ಭಾಗದಲ್ಲಿ ನಮಗೆ ಈ ಕೈ ಮೂಳೆ ಹಿಂಗಿರುತ್ತೆ. ಅದೇ ಥರನೇ ಇಲ್ಲಿ ಏನಂತ ಹೇಳಿದ್ರೆ, ಈ ಮೆಟ್ರೆಲ್ಗೂ ನೋಡಿ ಇಲ್ಲಿಂದ ಇಲ್ಲಿ ಬಂದು ನಮಗೆ ಈ ಭಾಗದಲ್ಲಿ ಇಲ್ಲಿವರೆಗೂ ಇರುತ್ತೆ. ಇಲ್ಲಿಗೆ ನೀವೇನು ಮಾಡ್ತೀರಾ, ಅದೆಲ್ಲಿ ನಮಗೆ ಬೆಂಡ್ ಆಗುತ್ತೆ, ಆ ಭಾಗಕ್ಕೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಚಿಕ್ಕದಾಗಿ ಚೌಕವನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಇದಿಷ್ಟು ಭಾಗ ನೀವು ಸ್ವಲ್ಪ ಬಿಟ್ಟಿದ್ರೆ ಪರವಾಗಿಲ್ಲ ಆ ಮೆಟ್ರೆಲ್ಗೂ. ಮತ್ತೆ ಇದರಲ್ಲೇ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಮುಂದೆ ಒಂದು ಚೌಕ ತಗೊಂಡೆ. ಅದಾದ್ಮೇಲೆ ಸ್ವಲ್ಪ ಕೆಳಗಡೆ ಇದೇನಿದೆ ಹೊರ ಹೊಡಲಿನ ಹೊರೆಯ ಅಂತ ಈ ಭಾಗ ನಾನು ಹಾಗೆ ಬಿಟ್ಟಿರ್ತೀನಿ ಖಾಲಿ. ಅದಾದ್ಮೇಲೆ ಕೆಳಗಡೆ ಭಾಗದಲ್ಲಿ ನಾವೇನು ನೋಡ್ಕೋಬೇಕಂತ ಹೇಳಿದ್ರೆ, ಇಲ್ಲಿ ಬೋಗುಣಿ ಅಂತ ಬರುತ್ತೆ ಈ ಭಾಗ. ಇದನ್ನ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಒಂದು ಚೌಕ ತಗೊಂಡು ಇದಕ್ಕೆ ನಮಗೆ ನೇರ ಇರುತ್ತೆ ಹುಡುಗರಿಗೆ. ನೀವು ಇಲ್ಲಿ ಒಂದು ಗುರುತನ್ನ ಇಟ್ಕೊಂಡ್ರೆ ಈ ಗುರುತನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು.
ಅದು ಏನು ಇಲ್ಲಿ ಎಂಡ್ ಆಗುತ್ತೆ ತುದಿ, ಅದ್ರ ಮೇಲ್ಭಾಗದಲ್ಲಿ ಸ್ವಲ್ಪ ಬಿಟ್ಟು ಅದನ್ನು ನೋಡಿಕೊಂಡಾಗ ನಿಮಗೆ ಇಲ್ಲಿ ಚೌಕ ಸೇರಿಸಿದ್ರೆ ಒಂದು ಆಕಾರ ಸಿಗುತ್ತೆ. ಇದನ್ನೇನು ಮಾಡ್ಬೋದು, ಮಧ್ಯಭಾಗದಲ್ಲಿ ನೀವು ಕನ್ಸಿಡರ್ ಮಾಡಿ ನೋಡಿದಾಗ ಈ ತೊಡೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ಚಲನೆಯಲ್ಲಿ ನಮಗಿಲ್ಲಿ ಇರುವಂತಹದ್ದು. ಸೊ ಇದಿಷ್ಟು ನೀವು ನೋಡ್ಕೊಂಡ್ರಿ ಅಲ್ವಾ, ಅದಾದ್ಮೇಲೆ ಬರೋದು ನಮಗೆ ಈ ಚಿಕ್ಕ ಭಾಗಗಳು. ಆದ್ರೆ ಇಲ್ಲಿ ನಿಮಗೆ ಇನ್ನೊಂದು ಹೇಳಬೇಕು, ನಮಗೆ ಒಂದು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಯಾವ ತರ ಕಾಣಿಸುತ್ತೆ ಅಂತ ಹೇಳಿದ್ರೆ, ಈ ಪರ್ಸ್ಪೆಕ್ಟಿವ್ ಅನ್ನೋದು ಈ ಮೇಲ್ಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ ನಮಗೆ ಕರೆಕ್ಟ್ ಆಗಿದೆಯಾ, ಅದು ತುಂಬಾನೇ ಕನ್ಫ್ಯೂಸ್ಡ್ ಆಗುತ್ತೆ. ಯಾವಾಗ ನಮಗೆ ಎದುರುಗಡೆ ಇರೋ ಸಬ್ಜೆಕ್ಟ್ ತುಂಬಾ ಸ್ಟ್ರೈಟ್ ಆಗಿ ನಾವು ನೋಡ್ತಾ ಇರ್ತೀವಿ, ನೇರವಾಗಿ ಇರುತ್ತೆ, ಅವಾಗ ನಮಗೆ ಗೊತ್ತೇ ಆಗೋದಿಲ್ಲ. ಆ ಥರ ಇರಬೇಕಾದ್ರೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಚಿಕ್ಕದಾಗಿ ಒಂದು ಸರ್ಕಲ್ನ ತಗೊಂಡು, ಇವಾಗ ನಿಮಗೆ ಗೊತ್ತಿರುತ್ತೆ, ಇವಾಗ ಈ ಥರ ತಗೊಂಡು ಒಂದು ಭಾಗ ಏನು ಮಾಡ್ತೀನಿ, ಮತ್ತೆ ಸ್ವಲ್ಪ ಅರೇಂಜ್ ಮಾಡಿಕೊಂಡು ಇಲ್ಲಿ ಚಿಕ್ಕದಾಗಿ ತೋರಿಸಿ ನೋಡಿ. ಇಲ್ಲಿಗೆ ಒಂದು ಚಿಕ್ಕದಾಗಿ ಒಂದು ಗೆರೆ ಹೇಳ್ಕೊಂಡಿದ್ದೀನಿ, ಅದನ್ನು ಒಂದು ಉದ್ದದಾಗಿ ಒಂದು ಬಾಕ್ಸ್ನ ಹಾಕ್ಕೊಂಡಿದ್ದೀನಿ. ಓಕೆನಾ? ಇದು ಮಧ್ಯಭಾಗ ಅಂತ ನಾವು ಓಕೆ, ಮಧ್ಯ ಇಲ್ಲ, ಅದು ಪರವಾಗಿಲ್ಲ. ಇವಾಗ ಮಧ್ಯಭಾಗ ಇಲ್ಲಿ ಗಂಟ ಕನ್ಸಿಡರ್ ಮಾಡಿದೀವಲ್ವಾ, ಇದನ್ನು ತಗೊಂಡಿದ್ದೀವಿ. ಸೊ ಮೇಲ್ಭಾಗ ಬಂದಾಗ ನಮಗೆ ಅದೇ ಬಾಕ್ಸು ಇಷ್ಟು ಕಾಣಿಸುತ್ತೆ, ಅದು ಮತ್ತೆ ಹಿಂಗೆ ಹೋಗುತ್ತೆ. ಕೆಳಗಡೆಯಿಂದ ನೋಡಿದಾಗ ಈ ತರ ಬರ್ತಾ ಹೋಗುತ್ತೆ. ಈ ಪರ್ಸ್ಪೆಕ್ಟಿವ್ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಒಂದು ಕ್ಲೂ ಸಿಗ್ಬೇಕಲ್ವಾ. ಸೊ ಆ ಕ್ಲೂಗೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲಿಯಾರೋ ಒಂದು ಗುರುತು ಇಕ್ಬೇಕು. ಆ ಗುರುತಿಂದಾನೇ ನಮಗೆ ಮುಂದೆ ಹೋಗೋಕೆ ಸಾಧ್ಯ ಆಗುತ್ತೆ. ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಮೆಟ್ರೆಲ್ಗು ನಮಗೆ ಒಂದು ಮುಂದೆ ಕರೆಕ್ಟಾಗಿ ನಿಂತ್ಕೊಂಡ್ರೆ ಮೆಟ್ರೆಲ್ಗು ಈ ಆಕಾರ ಬಂದು ಹೀಗೆ ಈ ಮೇಲ್ಗಡೆ ಹೋಗಿ ಈ ತರ ಬರುತ್ತೆ. ಯಾವಾಗ ಅದು ಮೆಟ್ರೆಲ್ಗು ಹೀಗಿರುತ್ತೆ, ಆವಾಗ ಅದು ಮೇಲ್ಗಡೆ ಇದೆ ಅಂತ, ಈ ಭಾಗದಲ್ಲಿ ಬರುತ್ತೆ ಅಂತ. ಸೊ ಇವಾಗ ನೋಡಿ, ಇವಾಗ ಇಲ್ಲೂ ಅಷ್ಟೇನೆ, ನಿಮಗೆ ಒಂದು ಚಿಕ್ಕದಾಗಿ ನಾನು ಸ್ವಲ್ಪ ನೋಡಿ, ಇಲ್ಲಿ ಮೆಟ್ರೆಲ್ಗು ನಮಗೆ ಒಂದು ಭಾಗ ಏನಿದೆ ಅಂತ ಹೇಳಿದ್ರೆ ಹಿಂಗ್ ಬಂದಿದೆ. ಇದರಿಂದ ನಮಗೆ ಪರ್ಸ್ಪೆಕ್ಟಿವ್ ಅನ್ನೋದು ಕ್ಲೂ ಸಿಗುತ್ತೆ, ಹೇಗೆ ಎಲ್ಲಿ ಆಕಾರ ಸಿಕ್ಕಿದೆ ಅಂತ. ಸೊ ಇದನ್ನ ನೋಡ್ಕೊಂಡ್ರಿ ಅಲ್ವಾ, ಈ ತರ ಒಂದು ಕ್ಲೂನ ಸಿಕ್ಕಿದ್ಮೇಲೆ ನಮಗೆ ಒಂದು ಪರ್ಸ್ಪೆಕ್ಟಿವ್ ಗೊತ್ತಾಗುತ್ತೆ ಎಲ್ಲಿ, ಮತ್ತೆ ಅದು ಬಿಟ್ರೆ ನಿಮಗೆ ಈ ಭಾಗದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಈ ಭಾಗ ನಮಗೆ ಕಾಣಿಸೋದಿಲ್ಲ. ಈ ಭಾಗ ಆಕ್ಚುಲ್ ಆಗಿ ಈ ಏನಿರುತ್ತೆ, ಇದು ಈ ತರ ಬಂದು ಮುಂದೆ ಹೋಗಿರುತ್ತೆ, ಈ ಜಾ ಅಂತ ಹೇಳ್ತೀವಿ ಅದು. ಮುಂದೆ ಈ ಭಾಗ ಕರೆಕ್ಟಾಗಿ ನಾವು ನೋಡ್ಕೊಂಡ್ವಿ. ಅದಾದ್ಮೇಲೆ ಬಂದು ನಮಗೆ ಸಿಗೋದು ಕೊನೆಯದಾಗಿ ಈ ಭುಜ, ಇಲ್ಲಿ ಮೂಳೆ, ಈ ಜಾಯಿಂಟ್, ಇಲ್ಲಿಂದ ನಮಗೆ ಭುಜ ಆ ಥರದೆಲ್ಲ ಮುಂದೆ ಸೇರ್ತಾ ಹೋಗುತ್ತೆ. ಇದು ಚಿಕ್ಕದಾಗಿ ನಾವು ನೋಡ್ಕೊಂಡ್ವಿ. ಅದಾದ್ಮೇಲೆ ಇಲ್ಲಿ ಕತ್ತು ಕೂಡ ಅಷ್ಟೇನೆ, ಇಲ್ಲಿ ಕತ್ತು ಕೂಡ ಅಷ್ಟೇನೆ. ಈ ಒಟ್ಟಾರೆ ನೋಡಿದಾಗ ನಮಗೆ ಒಂದು ಬಾಕ್ಸ್ ಆಗಿ ಒಂದು ಚೌಕಗಳು ಕರೆಕ್ಟಾಗಿ ಎಲ್ಲಿದೆ ಅಂತ ನಮಗೆ ಗೊತ್ತಾಗ್ತಾ ಹೋಗಿದೆ. ಅದೇ ರೀತಿ ಮಧ್ಯಭಾಗದಲ್ಲಿ ನಾನೇನು ಮಾಡಿದೆ, ಒಂದು ಚಿಕ್ಕದಾಗಿ ಏನು ಮಾಡ್ತೀನಿ, ಒಂದು ಎದೆ ಭಾಗಕ್ಕೆ, ಎದೆ ಚಕ್ಕೆ ಎಲ್ಲಿ ಗಂಟ ಇರುತ್ತೆ ಅಲ್ಲಿವರೆಗೂ ನಾನು ಗುರುತನ್ನ ಇಟ್ಕೊಂಡಿರ್ತೀನಿ. ಆ ಹಿಂದಿನ ಭಾಗದಲ್ಲೂ ಕೂಡ ಅಷ್ಟೇನೆ, ಈ ಥರ ನೋಡ್ಕೊಂಡಾಗ. ಸೊ ಒಟ್ಟಾರೆಯಾಗಿ ನಮಗೆ ಇಷ್ಟು ಮಾತ್ರ ಬೇಸಿಕ್ ಗೊತ್ತಾದ್ರೆ ಯಾವುದೇ ರೀತಿ ಆಕಾರವನ್ನು ನಾವು ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಮುಖದಲ್ಲಿ ನಾವು ನೋಡಬೇಕು ಅಂತ ಬಂದಾಗ, ಮುಖದಲ್ಲಿ ನಿಮಗೆ ಕರೆಕ್ಟಾಗಿ ಎಲ್ಲಿ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ ಈ ಬಾಕ್ಸು. ಅದನ್ನು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇನ್ನೊಂದು ಇಮೇಜ್ನ ತೊಗೊಂಡು ನೀವು ನೋಡಬೇಕಾಗಿರೋದು, ಈ ಭಾಗ ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ ಇಲ್ಲಿ. ಈ ಭಾಗ ಏನಕ್ಕೆ ಅಂತ ಹೇಳಿದ್ರೆ, ನಮಗೆ ಯಾವಾಗಲೂ ಕೂದಲು ಈ ಥರ ಜಾಸ್ತಿ ಬೆಳೋದ್ರಿಂದ ಎಷ್ಟು ಅಗಲ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಅವಾಗ ಏನು ಮಾಡ್ತೀವಿ, ಇಷ್ಟು ಅಗಲ ತಗೊಬಿಟ್ಟು ಇದು ಕೂಡ ಚೇಂಜ್ ಆಗಿಬಿಟ್ಟಿರುತ್ತೆ. ಅವಾಗ ಮುಖ್ಯವಾಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಒಂದು ಉದ್ದದ ಭಾಗ ಇಲ್ಲಿಂದ ಈ ತರ ತಗೊಂಡು ನೋಡಿದಾಗ ಈ ನೂಗದ ಮೂಳೆ
ಇದೇನು ಕರಿತೀವಿ ಈ ನೂಗದ ಮೂಳೆ, ಆ ಭಾಗನ ನೀವು ನೋಡಿಕೊಂಡ್ರೆ ಕರೆಕ್ಟಾಗಿ ಆಕಾರ ಸಿಗುತ್ತೆ. ಮತ್ತು ಇದು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ. ಇವಾಗ ಯಾವ ಥರ ಅಂತ ಹೇಳಿದ್ರೆ, ಒಂದು ಚಿಕ್ಕದಾಗಿ ಒಂದು ಬಾಕ್ಸ್ನ ತಗೊಳ್ತೀವಿ ಅಂತ ಅಂದ್ಕೊಳ್ಳಿ. ಇವಾಗ ಈ ಥರ ಒಂದು ಚೌಕ ತಗೊಂಡು ಅದರೊಳಗಡೆ ನಾವು ಆಕಾರನ ಸೇರಿಸ್ತಾ ಹೋಗ್ತೀವಿ ಅಂತ ಅಂದ್ಕೊಂಡ್ರೆ, ಒಂದು ಆಕಾರನ ಸೇರಿಸ್ತಾ ಹೋಗ್ತೀವಿ ಅಂತಂದರೆ ಹಿಂದ್ಗಡೆ ಬರೋದು ಇಲ್ಲಿ ಭಾಗ ಒಂದು, ಈ ಥರ ನೀವು ಒಂದು ಭಾಗನ ನೋಡ್ಬೋದು. ಅದು ಆಚೆ ಕಡೆ ಬಂದರೆ ಪರವಾಗಿಲ್ಲ. ಇಲ್ಲಿ ಚಿಕ್ಕದಾಗಿ ನಾನೊಂದು ಚೌಕ ತಗೊಂಡು ನಿಮಗೆ ಇದನ್ನು ತೋರಿಸಿದ್ದೀನಲ್ವಾ. ಇಲ್ಲಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಭಾಗ ಏನಿದೆ ನಮಗೆ ನೂಗದ ಮೂಳೆ, ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಈ ಥರ ಚೌಕ ತಗೊಂಡು ನೋಡಬೇಕಾಗುತ್ತೆ. ಬಟ್ ಅದೇ ರೀತಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಚೌಕ ತಗೊಳ್ಳೋದ್ರಲ್ಲಿ ಇನ್ನೊಂದು ನಾವು ಆಲೋಚನೆ ಮಾಡ್ಬೋದು. ಯಾವ ಥರ ಅಂತ ಹೇಳಿದ್ರೆ, ಒಂದು ಭಾಗ ಯಾವುದು ಅಂತ ಹೇಳಿದ್ರೆ, ಒಂದು ಚೌಕ ತಗೊಳ್ಳೋದ್ರಲ್ಲೂ ಕೂಡ ನಾವು ಚಿಕ್ಕದು ದೊಡ್ಡದು ಯಾವ ಥರ ನೋಡೋದು, ಅದರೊಳಗಡೆ ಯಾವ ಥರ ಒಂದು ಐಟಮ್ನ ಹಾಕಿ ಚೌಕಗಳನ್ನ ನೋಡೋದು ಅಂತ ನೋಡ್ಕೊಳ್ಳೋಣ. ಏನಕ್ಕೆ ಚೌಕ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಅನಾಟಮಿಲಿ ಮುಖ್ಯವಾಗಿ ನಾವು ಮುಗಿಸೋದಕ್ಕೆ ಕರೆಕ್ಟಾಗಿ ಅನುಪಾತಗಳನ್ನ ತಗೊಳ್ಳೋದಕ್ಕೆ ಚೌಕ ತುಂಬಾನೇ ನಮಗೆ ಮುಖ್ಯವಾಗಿರುತ್ತೆ ಅದು. ಸೊ ಅದೇ ಥರನೇ ನಾನು ಚಿಕ್ಕದಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಬಾಲ್ನ ಈ ಕಡೆ ತಗೊಳ್ತೀನಿ. ಇದು ಬಾಲ್ ಅಂತ ಕನ್ಸಿಡರ್ ಮಾಡಿ, ಅದಕ್ಕೆ ಒಂದು ಚಿಕ್ಕದಾಗಿ ಚೌಕ ಕೊಡ್ತೀನಿ. ಆದರೆ ಇವಾಗ ನಮಗೆ ಯಾವುದೇ ಆ್ಯಂಗಲಲ್ಲಿ ಕೂಡ ನೋಡಿ ಬಿಡಿಸಿದ್ರು ಈ ಚೌಕ ಸೊ ಒಂದು ಪೂರ್ತಿ ಬಾಲು ನಾವು ನೋಡ್ಕೊಳ್ತಾ ಬರ್ಬೋದು ಈ ಥರ. ಬಟ್ ಅದೇ ಬಾಕ್ಸು ನಮಗೆ ದೊಡ್ಡದಾಗೂ ಕೂಡ ಹಾಕೋಬಹುದು. ಆದರೆ ಒಳಗಡೆ ಐಟಮ್ ಮಾತ್ರ ಚಿಕ್ಕದಾಗಿ ನೋಡಬಹುದು ಈ ಥರ. ಸೊ ಅದನ್ನೇ ನಮಗೆ ಇಲ್ಲಿ ಬೇಕಾಗಿರೋದು ಮುಖ್ಯ ತಲೆಯಲ್ಲಿ. ಯಾವಾಗ ನಾವು ತಲೆಯಲ್ಲಿ ಅಕಸ್ಮಾತಾಗಿ ನಾವು ಆಚೆ ಕಡೆ ದೊಡ್ಡದಾಗಿ ಹಾಕೊಳ್ತೀವಿ, ಇಲ್ಲ ಚಿಕ್ಕದಾಗಿ ಹಾಕೊಳ್ತೀವಿ, ಅಕಸ್ಮಾತಾಗಿ ಇಲ್ಲಿಂದನೂ ನೀವು ತಗೊಳ್ತೀರಾ ಅಂತ ಅಂದ್ಕೊಳ್ರಿ, ಇಲ್ಲಿಗೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಅಂದರೆ ಆಚೆ ಕಡೆ ಎಲಿಮೆಂಟ್ಸ್ನ ತಗೋಬಹುದು ಚೌಕದಾಗೆ. ಸೊ ಇಷ್ಟು ಭಾಗ ನಾನೇ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಒಂದು ಚಿಕ್ಕದಾಗಿ ಇದು ಮೂವ್ ಆಗೋದಕ್ಕೆ. ಸೊ ಓವರ್ ಆಲ್ ಆಗಿ ಇಷ್ಟೇ. ನಾವು ನೋಡುವಂಥ ಐಟಮು ಚಿಕ್ಕದಾಗಿ ಕೂಡ ನೋಡ್ಬೋದು, ದೊಡ್ಡದಾಗಿ ಕೂಡ ಚೌಕ ಹಾಕೊಂಡು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡುವಂಥ ಸಾಧ್ಯತೆ ಇಲ್ಲಿರುತ್ತೆ. ಈಗ ಇದಿಷ್ಟನ್ನ ಬಳಕೆ ಮಾಡಿಕೊಂಡು ನಾನು ಏನಿದೆ ಒಂದು ಇಮೇಜ್ಗಳು ಅದು ಡೈನಾಮಿಕಲಿ ತೋರಿಸ್ತಾ ಹೋಗ್ತೀನಿ. ಈಗ ಕೆಲವೊಂದು ನಾನು ಇಮೇಜ್ಗಳನ್ನ ಸೆಲೆಕ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಇದನ್ನ ಇಟ್ಕೊಂಡು ನಾವು ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಈ ಟಾಸ್ಕಲ್ಲಿ ನಿಮಗೆ ಏನಂತ ಹೇಳಿದ್ರೆ, ಒಂದು ಇಮೇಜ್ನ ನೋಡಿಕೊಂಡು ಅದರಲ್ಲಿ ನೀವು ಚೌಕನ ಹುಡುಕ್ಬೇಕಾಗತ್ತೆ. ಸೊ ಆ ಚೌಕ ಇಲ್ಲಿ ಮೊದಲಿಗೆ ಆ ಥರ ಇಲ್ಲಿ ಮೊದಲಿಗೆ ಏನಂತ ಹೇಳಿದ್ರೆ, ನಾನು ಒಂದು ಚಿಕ್ಕದಾಗಿ ಒಂದು ಪೆನ್ಸಿಲ್ನ ತೊಗೊಂಡಿದ್ದೀನಿ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಇಮೇಜ್ನ ನೀವು ನೋಡ್ತಾ ಇರ್ಬೋದು. ಇವಾಗ ನಮಗೆ ಬೇಕಾಗಿರೋದು ತಲೆ, ಭುಜ ಮತ್ತು ಸೊಂಟ, ಎದೆ ಭಾಗ, ಇಷ್ಟು ನಮಗೆ ನೋಡಬೇಕಾಗುತ್ತೆ. ಇದರಲ್ಲಿ ಮೊದಲಿಗೆ ಏನಂತ ಹೇಳಿದ್ರೆ, ನಮಗೆ ಮಧ್ಯ ಬೇಕಾಗಿರೋದು. ಒಂದು ಚಿಕ್ಕದಾಗಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಸರ್ಕಲ್ಲು ಎಲ್ಲಿ ನಮಗೆ ನೇರ ಕಾಣಿಸ್ತಿದೆ ಮುಖ, ಅಲ್ಲಿಂದ ಒಂದು ನೋಟ್ ಮಾಡ್ಕೊಳ್ರಿ. ಅದಾದಮೇಲೆ ಕೆಳಗಡೆ ಎಲ್ಲಿ ನಮಗೆ ಈ ಭಾಗ ಇದೆ, ಮೆಟ್ರೆಲುಬ್ ಇದೆ, ಆ ಮೆಟ್ರೆಲುಬನ್ನು ನೆನಪಲ್ಲಿ ಇಟ್ಕೊಂಡು ಅಲ್ಲಿಂದ ನೀವು ಮತ್ತೆ ಆಕಾರನ ತಗೋಬೇಕಾಗುತ್ತೆ. ಈ ಕಡೆ ಹೋಗುತ್ತೆ.
ಆಕಾರ. ಇಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಈ ಡೈನಾಮಿಕ್ಕು ಸ್ವಲ್ಪ ನಾನು ಆವಾಗಲೇ ಒಂದು ಚಿಕ್ಕದಾಗಿ ಸ್ಕೆಚ್ನ ತೋರಿಸ್ತಾ ಇದ್ದೆ. ಪರ್ಸ್ಪೆಕ್ಟಿವಲ್ಲಿ ಹೋದಂಗೆ ಇವಾಗ ಈ ಥರ ಸ್ವಲ್ಪ ಕಾಣಿಸೋದೇ ಇಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗ ಇದೆಲ್ಲ ಕಷ್ಟ ಇರುತ್ತೆ. ಸೊ ಈ ಥರ ನಾವು ನೋಡ್ಕೊಂಡ್ವಿ. ಅದಾದ್ಮೇಲೆ ಬರೋದು ಸೊಂಟ ನಾವು ನೋಡ್ಕೊಂಡ್ವಿ. ಇಲ್ಲಿ ನಾವು ಸೊಂಟ ನೋಡಿಕೊಂಡು ಅದಾದ್ಮೇಲೆ ಬರೋದು ಇಲ್ಲಿ ಭಾಗ. ಇಲ್ಲಿ ನಮಗೆ ಪೂರ್ತಿ ಕಾಣಿಸೋದೇ ಇಲ್ಲ. ನಮಗೆ ಈ ಥರ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಕಂಡುಹಿಡಿಯೋದು. ಸೊ ಆ ಥರ ನೋಡಿದಾಗ ನಮಗೆ ಇಲ್ಲಿ ಒಂದು ಭಾಗ, ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಈ ಭಾಗದಲ್ಲಿ ನಮಗೆ ಜಾಸ್ತಿ ಕಾಣಿಸ್ತಾ ಇದೆ. ಆ ಥರ ಇದ್ದಾಗ ಅದು ಕೆಳಗಡೆ ಇಷ್ಟು ಹೋಗಿದೆ ಅಂತ ಈ ಪರ್ಸ್ಪೆಕ್ಟಿವಲ್ಲಿ. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದೊಂದೇ ಚೌಕನ್ನು ಸೇರಿಸ್ತಾ ಬರೋಣ. ಇಲ್ಲಿ ಚೌಕ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಚೌಕ ಒಂದು ಮೊದಲಿಗೆ ಮೇಲ್ಗಡೆ ಒಂದು ಗೆರೆ ಹೇಳ್ಕೊಂಡು, ಅದಾದಮೇಲೆ ನಾನು ಏನೋ ಅವಲೇ ಹೇಳ್ದಂಗೆ ಈ ನೂಗದ ಮೂಳೆ ಅಲ್ಲಿಂದ ನಾನು ಗೆರೆಗಳನ್ನ ಹೇಳ್ಕೊಳ್ತೀನಿ. ಅಲ್ಲಿಂದ ಗೆರೆ ಹೇಳ್ಕೊಂಡು ಸ್ವಲ್ಪ ಇಲ್ಲಿ ನೀವು ನೋಡ್ಬೋದು ಕತ್ತು ಇಲ್ಲಿ ಭಾಗ ನಮಗೆ ಬರುತ್ತೆ. ಅದಾದಮೇಲೆ ಈ ಕಡೆ ಮತ್ತೆ ಕೆಳಗಡೆ ಹಿಂದೆ ಹೋಗಿ ನಮಗೆ ಅಷ್ಟು ಭಾಗ ಇರುತ್ತೆ, ಇಲ್ಲಿ ಕತ್ತು ಬರುತ್ತೆ. ಹಿಂದ್ಗಡೆ ನೀವು ನೋಡ್ಬೋದು ಇಲ್ಲಿವರೆಗೂ ಕತ್ತನ್ನು. ಮತ್ತೆ ನಾವೇನು ಇಲ್ಲಿಂದ ತಗೊಂಡಿದ್ವಿ ಕರೆಕ್ಟಾಗಿ ಅದನ್ನ ನೆನಪಲ್ಲಿ ಇಟ್ಕೊಂಡು ನಾವೇನು ಮಾಡ್ತೀನಿ, ಮತ್ತೆ ಒಂದು ಚೌಕನ ತಗೊಳ್ತೀನಿ. ಆದರೆ ಈ ಚೌಕ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಮಧ್ಯಭಾಗದಿಂದ ನಾನು ಎದೆ ನೋಡ್ಕೊಂಡಾಗ ಅದು ಈ ಕಡೆ ತುಂಬ ಒಳಗಡೆ ಕಡೆ ಡೈರೆಕ್ಷನ್ಸಲ್ಲಿ ಹೋಗಿದೆ. ಆ ಥರ ಬಂದಾಗ ಚೌಕ ಇಲ್ಲಿಗೊಂದು ನೆನಪು, ಇಲ್ಲಿಗೊಂದು ಬಿಂದು ಇಟ್ಕೊಂಡು, ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಬಿಂದು ಇದೆ, ಇಲ್ಲಿಗೆ ಬಿಂದು ಇದೆ, ಮತ್ತೆ ಇಲ್ಲಿಗೆ ಬಿಂದು ಬರುತ್ತೆ. ಸೊ ಕ್ರಾಸ್ ಆಗಿ ನೀವು ನೋಡಬೇಕಾಗುತ್ತೆ. ಈ ಥರ ಸ್ವಲ್ಪ ಕ್ರಾಸ್ ಆಗಿ ನೋಡಬೇಕಾಗುತ್ತೆ ಅದು. ಮತ್ತೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಅದು ಒಳಗಡೆ ಹೋಗಿದೆ. ಇವಾಗ ಇದನ್ನೇನು ಮಾಡ್ತೀನಿ, ತಗೊಳ್ಳೋದು ಇವಾಗ ಸೆಂಟ್ರಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ, ಇಲ್ಲಿಗೆ ಬರುತ್ತೆ. ಆ ಥರ ನೋಡ್ಕೊಂಡ್ರಿ ಅದು. ಅದೇ ಥರನೇ ಇಲ್ಲಿ ಮೇಲ್ಭಾಗ ಈ ಬಿಂದು ಇದನ್ನು ಸೇರಿಸ್ಬಿಟ್ಟು ಆಮೇಲೆ ಅದನ್ನು ನೋಡ್ತೀನಿ. ಅದಾಗಿ ಮತ್ತೆ ಇಲ್ಲಿ ಬರೋದು ಯಾವುದು ಅಂತ ಹೇಳಿದ್ರೆ, ನಮಗೆ ಭಾಗ ಹಿಂದೆ ಈ ಥರ ನೀವು ನೋಡ್ಕೊಂಡಾಗ ಇಲ್ಲಿ ಒಂದು ಭಾಗ ಇವಾಗ ನಾನು ಎಲ್ಲಾನು ಒಟ್ಟಾರೆ ಸೇರ್ಸಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೀವು ನೋಡಬೇಕು, ಇಲ್ಲಿ ಚಿಕ್ಕದಾಗಿ ನಿಮಗೆ ಕೆಳಗಡೆ ಒಂದು ಸೊಂಟ ಯಾವ ಥರ ಆಕಾರದಲ್ಲಿದೆ ಅಂತ ನೋಡಿಕೊಂಡ್ರೆ, ಒಂದು ಚಿಕ್ಕದಾಗಿ ಬಾಕ್ಸಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಒಂದು ಗೆರೆ ಹೇಳ್ಕೊಳ್ತೀನಿ, ಮತ್ತೆ ಈ ಕಡೆ ಒಂದು ಗೆರೆ ಹೇಳ್ಕೊಳ್ತೀನಿ, ಮತ್ತೆ ಇಲ್ಲಿಂದ ಸ್ವಲ್ಪ ನಮಗೆ ನೇರ ಇಲ್ಲಿ ಬರುತ್ತೆ ಈ ಗೆರೆ. ಸೊ ಅದನ್ನು ತಗೊಂಡು ಈ ಸೊಂಟದ ನಾವೇನು ಬೋಗುಳಿ ಅಂತ ಹೇಳ್ತೀವಿ ಆ ಆಕಾರ ನೋಡಿದ್ರೆ, ಇದು ಇಲ್ಲಿಗೆ ನೋಡ್ಕೋಬೇಕು ನೀವು, ಅದು ಈ ಕಡೆ ಬರುತ್ತೆ ಕೆಳಗಡೆಗೆ. ಸೊ ಇಲ್ಲಿಂದ ನಾನೇನು ಮಾಡಿದೆ, ಈ ಪಾಯಿಂಟು ಒಂದು ನೋಡ್ಕೊಂಡ್ವಿ ಈ ಕಡೆ ಬಂದು, ಅದಾದಮೇಲೆ ಈ ಕಡೆ ತುದಿಯಿಂದ ಈ ಕಡೆ ತುದಿಗೆ ನಾನು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಇಲ್ಲಿ ಬಂದರೆ ಅದು ಈ ಕಡೆಗೆ ಸೇರುತ್ತೆ. ಮತ್ತು ಈ ಭಾಗ ಏನಿದೆ ಮತ್ತೆ ಈ ಕಡೆ ಬಂದು ಸ್ವಲ್ಪ ಅಂದರೆ ಇಲ್ಲಿಂದ ಮತ್ತೆ ಸೇರುತ್ತೆ, ಅದು ಸ್ಟ್ರೈಟ್ ಇದ್ರೂ ಸೇರುತ್ತೆ. ಇದು ಯಾವ ಥರ ಕ್ರಾಸ್ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ನಮಗೆ ಈ ಭಾಗ ಇಲ್ಲೇನೋ ನೋಡ್ತಾ ಇದ್ದೀರಾ ಅದು ಕಾಣಿಸುತ್ತೆ ಈ ಥರ. ಸೊ ಇದು ಸ್ವಲ್ಪ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿಂದ ನೀವು ಒಂದು ಚೌಕನ ತಿಳ್ಕೊಂಡು, ಇಲ್ಲಿಂದ ಸ್ವಲ್ಪ ಚೌಕ ತಿಳ್ಕೊಂಡು ನೀವು ಮುಂದೆ ಹೋದರೆ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅದೇ ಥರನೇ ನಾನು ಇಲ್ಲಿ ಒಂದು ಚೌಕ ತೊಗೊಂಡಿದ್ದೀನಿ. ಸೊ ಈ ಚೌಕನ ಒಂದು ಬಾಕ್ಸಲ್ಲಿ ಒಂದು ಚೌಕ ಹಾಕೊಂಡು ನೋಡಿದ್ವಿ. ಅವಾಗ ನಾನು ಒಂದು ಪೆನ್ಸಿಲ್ ಅಂದರೆ ಇನ್ನೊಂದು ತಗೊಂಡು ಲೈಟಾಗಿ
ಔಟ್ಲೈನ್ ತಗೊಳ್ತೀನಿ. ಇಲ್ಲಿಂದ ಸ್ವಲ್ಪ ನಾವು ಚೌಕ ತಗೊಳ್ಳೋದನ್ನ ನೋಡ್ಕೊಂಡ್ವಿ. ಈಗ ನಾನು ಚಿಕ್ಕದಾಗಿ ಒಂದು ಔಟ್ಲೈನ್ ಹಾಕೊಳ್ತೀನಿ. ಈ ಔಟ್ಲೈನಲ್ಲಿ ಬಾಕ್ಸಲ್ಲಿ ಬರೋ ಹಾಗೆ ಹೇಗೆ ಕಾಣಿಸುತ್ತೆ ಅಂತ. ನೀವು ರಫ್ ಆಗಿ ರೆಡ್ ಲೈನ್ ಏನು ಯೂಸ್ ಮಾಡಿರ್ತೀರಾ ಅದು ತಪ್ಪಾದ್ರೂ ಪರವಾಗಿಲ್ಲ. ಈ ಮತ್ತೆ ಇನ್ನೊಂದು ಪೆನ್ಸಿಲ್ ಏನು ಬ್ಲ್ಯಾಕಲ್ಲಿ ಬರಿತಾ ಇದ್ದೀರಾ, ನಿಮಗೆ ತಪ್ಪಾದ್ರೂ ಪರವಾಗಿಲ್ಲ. ಇಲ್ಲಿ ನಿಮಗೆ ತಪ್ಪಾದ್ರೂ ಪರವಾಗಿಲ್ಲ. ನೀವೇನು ಪೆನ್ಸಿಲ್ನ ತಗೊಂಡಿದ್ದೀರಾ, ಪೆನ್ಸಿಲ್ ತುಂಬ ನಮ್ದೇನು ಕೆಂಪು ಬಣ್ಣ ಇದೆ, ಆ ಕೆಂಪು ಬಣ್ಣದಿಂದ ಮತ್ತೆ ಅದನ್ನ ನೀವು ಸ್ವಲ್ಪ ಅಳಿಸ್ಕೊಂಡು ಏನು ಮಾಡ್ತೀರಾ, ಇಲ್ಲಿ ನೆಕ್ಸ್ಟ್ ಮುಂದೆ ಏನಂತ ಹೇಳಿದ್ರೆ ನೀವು ತಗೊಳ್ಳೋ ಪೆನ್ಸಿಲ್ ಏನು ತಗೊಂಡಿದ್ದೀರಾ ಈ ಕೆಂಪು ಬಣ್ಣ, ಅದರಿಂದ ಸ್ವಲ್ಪ ಅಳಿಸ್ಕೊಂಡು ಏನು ಮಾಡ್ತೀರಾ, ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇರುತ್ತೆ. ಆಗ ಅದನ್ನ ನೀವು ಮತ್ತೆ ಕಪ್ಪು ಪೆನ್ಸಿಲ್ನ ತಗೊಂಡು ನೀವು ಬರಿತಾ ಹೋಗಿದ್ರೆ ಲೈಟಾಗಿ ನಾನು ಅದನ್ನ ಇಲ್ಲಿ ಮಾಡ್ತೀನಿ ನೋಡಿ. ಒಂದು ಚಿಕ್ಕದಾಗಿ ಔಟ್ಲೈನ್ ಸಿಗುತ್ತೆ. ಈ ಔಟ್ಲೈನ್ಗೆ ಅದಾದ್ಮೇಲೆ ನೀವು ಮತ್ತೆ ಕತ್ತುಗೆ ನಾನು ಸರ್ಕಲ್ನ ತಗೊಳ್ತೀನಿ. ಇವಾಗ ಸ್ನಾಯುಗಳನ್ನ ಕೊಡೋದೇನೋ ಬೇಡ, ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಸ್ನಾಯು ಬರುತ್ತಲ್ವ, ಆ ಥರ. ಅದಾದ್ಮೇಲೆ ಇಲ್ಲಿ ಬರೋದು ನಮಗೆ ಮೆಟ್ರಲ್ ಸೇರುತ್ತೆ. ಈ ಥರ ತಗೊಂಡ್ವಿ. ಇಲ್ಲಿ ಪಾಯಿಂಟ್ಸ್ ನೀವು ನೋಡ್ಕೊಂಡ್ರೆ ಇಲ್ಲಿ ಜಾಗ ನಮಗೆ ನಾನೇನಿದೆ ಈ ಒಡಲಿನ ಹೊರೆ ಅಂತ ಏನು ಹೇಳ್ತಾ ಇರ್ತೀವಿ, ಅದು ಈ ಭಾಗ ನೀವು ನೋಡ್ತಾ ಇರ್ತೀರಾ ಇಲ್ಲಿ ಕನೆಕ್ಟ್ ಆಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಂಡು ಸ್ವಲ್ಪ ಈ ಕಡೆ ಸ್ಟ್ರೆಚ್ ಮಾಡಿ ಸ್ವಲ್ಪ ಕೆಳಗಡೆ ಹೋಗಿದೆ ಈ ಭಾಗ ನೀವು ನೋಡ್ಬೋದು ನಮಗೆ ಎಲ್ಲಿ ಕಾಣಿಸುತ್ತೆ ಅಂತ. ಅಲ್ಲಿಂದ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಒಂದು ಚೌಕ ತಗೊಳ್ತೀನಿ. ಈ ಭಾಗ ನೋಡ್ಕೊಂಡ್ರಿ. ನಾನು ಚಿಕ್ಕದಾಗಿ ಒಂದು ಏನು ಮಾಡ್ತೀನಿ, ಇವಾಗ ನಮಗೆ ಭುಜ ಅಲ್ಲಿ ಎಲ್ಲಿ ಮೂಳೆ ಸೇರುತ್ತೆ ಅಲ್ಲಿ ಒಂದು ಜಾಯಿಂಟ್ ಇದೆ, ಅಲ್ಲಿ ಒಂದು ವೃತ್ತಾಕಾರ ತಗೊಳ್ತೀನಿ. ಇಷ್ಟೇ. ಈ ಥರ ನೀವು ಒಂದು ಚೌಕ ತಗೊಂಡು ಆಕಾರನ ತಗೊಳ್ತಾ ಮತ್ತೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಹಿಂದಿನ ಚಾಪ್ಟರಲ್ಲಿ ಏನು ಮಾಡಿದ್ದೀರಾ ಸ್ನಾಯುಗಳನ್ನ ಸೇರಿಸ್ತಾ ಹೋಗಿ ಅದರಲ್ಲಿ ನೀವು ಕಲರ್ನ ಮಾರ್ಕ್ ಮಾಡ್ಕೊಳ್ತಾ ಬರಬೇಕು. ಮೊದಲಿಗೆ ಯಾವುದು ಅಂತ ಹೇಳಿದ್ರೆ ನಾವು ಸೈಡಿಂದ ನೋಡಬೇಕಾದ್ರೆ ಇಲ್ಲಿ ರೆಡ್ ಕಲರ್ನ ನೀವು ತಗೊಂಡು ಟ್ರೈ ರೆಡ್ ಅಂದರೆ ಇಲ್ಲಿ. ಸೊ ಈ ಥರ ಒಂದು ಸತಿ ನಿಮಗೆ ಒಂದು ಕರೆಕ್ಟಾಗಿ ಆಕಾರ ಸಿಕ್ಕದ ಮೇಲೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಕೆಂಪು ಕಲರ್ನ ಮತ್ತೆ ಒಂದು ಬಿಳಿ ಅಂದರೆ ನೀಲಿ ಕಲರ್ ಪೆನ್ಸಿಲ್ನ ತೊಗೊಂಡು ಏನು ಮಾಡ್ತೀರಾ, ಅಲ್ಲಿಂದ ನೀವು ಸ್ನಾಯುಗಳನ್ನ ಸೇರಿಸ್ತಾ ಹೋಗಿ. ಯಾವ್ಯಾವ ಸ್ನಾಯುಗಳು ಬರ್ತಾ ಇರುತ್ತೆ ಅಂತ ನಾವು ಹಿಂದಿನ ಚಾಪ್ಟರ್ಸಲ್ಲೆಲ್ಲ ನೋಡಿದ್ವಿ, 3 ನೋಟಗಳು ಯಾವ್ಯಾವ್ದಿರುತ್ತೆ ಅಂತ ಸ್ನಾಯುಗಳದ್ದು. ಸೊ ಆ ಥರ ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ನೀಲಿ ಕಲರಲ್ಲಿ ತಗೊಳ್ತೀನಿ, ಇಲ್ಲ ಕೆಂಪು ಬಣ್ಣ. ಅಲ್ಲಿಂದ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಮತ್ತೆ ಇನ್ನೊಂದು ಲೇಯರ್ನ ತಗೊಳ್ತೀನಿ. ಇಲ್ಲಿಂದ ನಿಮಗೆ ಸೇರುವಂಥದ್ದು
ಈ ಥರ ಈ ತುದಿಯಿಂದ ನೋಡ್ಕೋಬೇಕು ನೀವು ಸ್ನಾಯು. ಇದು ಎದೆ ಚಕ್ಕೆಗೆ ಸೇರಿರುತ್ತೆ ಮತ್ತು ಮೆಟ್ರಲ್ ಲೋಬ್ಗೂ ಕನೆಕ್ಟ್ ಆಗಿರುತ್ತೆ. ಇದು 3 ರೀತಿ ಬರುತ್ತೆ ನಮಗೆ ಈ ಸ್ನಾಯು. ಇಲ್ಲಿಂದ ನಿಮಗೆ ಒಂದು ಆಕಾರ ಸಿಕ್ತು, ಮತ್ತು ಈ ಕಡೆಗೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಭಾಗದಲ್ಲಿ ಅರ್ಧ ನೀವೇನು ನೋಡ್ತೀರಾ ಆ ಭಾಗದಲ್ಲಿ ನಿಮಗೆ ಈ ಕರಗಸ ಅಂತ ತೋರಿಸಿದ್ವಿ. ಇವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಅಡ್ಡ ನೋಟದಿಂದ ಒಂದು ಚಿಕ್ಕದಾಗಿ ತಗೊಂಡು ಮತ್ತು ಹಿಂದ್ಗಡೆ ಭಾಗದಲ್ಲಿ ನಮಗೆ ಕೈ ಅಡ್ಡ ಇರೋದ್ರಿಂದ ಕಾಣಿಸ್ತಾ ಇಲ್ಲ, ಅಲ್ಲಿಂದ ನಮಗೇನು ಬರುತ್ತೆ ಮತ್ತು ಇನ್ನೊಂದು ಸ್ನಾಯು ಸೇರುತ್ತೆ ಇಲ್ಲಿಂದ ಸ್ವಲ್ಪ. ಮತ್ತು ಅದಾದಮೇಲೆ ಈ ಥರ ನೀವು ನೋಡಿಕೊಂಡ್ರೆ ಅದಾದಮೇಲೆ ಈ ಕಡೆ ಬರೋದು ಯಾವುದು ಅಂತ ಹೇಳಿದ್ರೆ, ನಮಗೆ ಒಂದು ಚಿಕ್ಕದಾಗಿ ನಾನೇನು ಹೇಳಿದೆ, ಇಲ್ಲಿಂದ ಒಂದು ಆ್ಯಪ್ಸ್ ಬರುತ್ತೆ ಅಂತ ನಾವು ನೋಡಿದ್ವಿ. ಇಲ್ಲಿಂದ ನೀವು ನೋಡಿಕೊಂಡು ಇದರ ನೇರ ಇಲ್ಲಿಂದ ಏನು ಮಾಡ್ತೀರಾ, ಉದ್ದಕ್ಕೆ ಇಲ್ಲಿಂದ ಕಾಣಿಸೋದು ಸ್ವಲ್ಪ ಕಮ್ಮಿ ನಮಗೆ, ಸ್ವಲ್ಪ ಅಲ್ಲಿಂದ ಏನಾಗುತ್ತೆ ಒಳಗಡೆ ಹೋಗುತ್ತೆ, ಸ್ವಲ್ಪ ಒಳಗಡೆ ಹೋಗುತ್ತೆ. ಇದರ ಮಧ್ಯಭಾಗದಲ್ಲಿ ನೀವು ನೋಡಿಕೊಂಡಾಗ ಈ ಪಾಯಿಂಟಿಂದ ನೀವು ನೋಡ್ಕೋಬೇಕಾಗಿರೋದು ಸ್ನಾಯುಗಳೆಲ್ಲ ಯಾವ ಥರ ಸೇರುತ್ತೆ ಅಂತ. ಮತ್ತು ಅದಾದಮೇಲೆ ನಮಗೆ ಸಿಗೋದು ಈ ಭಾಗ. ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ, ನಮಗೆ ಆಕಾರ ಬಂದು ಈ ಕಡೆ ಡೈರೆಕ್ಷನ್ಸಲ್ಲಿ ಮೂವ್ ಆಗಿದೆ ಅಲ್ವಾ, ಅದೇ ಥರನೇ ಇದು ನಮಗೆ ಸ್ನಾಯು ಈ ಕಡೆ ಸ್ವಲ್ಪ ಬರುತ್ತೆ, ಟರ್ನ್ ಆಗಿ. ಅದಾದಮೇಲೆ ಬರೋದು ಇಲ್ಲೊಂದು ಸ್ನಾಯು, ಈ ಥರ ಚಿಕ್ಕದಾಗಿ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ. ಇದರಿಂದ ಸ್ವಲ್ಪ ನಮಗೆ ಏನಂತ ಹೇಳಿದ್ರೆ ಎಲ್ಲ ಆಕಾರಗಳನ್ನ ಕೊಡೋದಕ್ಕೆ ಇದು ಗೊತ್ತಾಗ್ತಾ ಹೋಗುತ್ತೆ. ಇದು ಸ್ವಲ್ಪ ಸೇರಿಸಿ ಅಂತ ಹೇಳಿದ್ರೆ ಎಲ್ಲಿಗೆ ನಮಗೆ ಹಿಂದೆ ಭಾಗ ಆಗಿರ್ಬೋದು, ಮುಂದೆ ಭಾಗ ಆಗಿರ್ಬೋದು, ಈ ಚಿಕ್ಕ ಡಿಫ್ರೆನ್ಸ್ ಮಾಡೋದ್ರಿಂದ ನಮಗೆ ಒಂದು ಸ್ನಾಯುಗಳು ಎಲ್ಲೆಲ್ಲಿದೆ ಅಂತ ಪ್ಲೇಸ್ಮೆಂಟ್ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಈ ಟಾಸ್ಕ್ನ ನಿಮಗೆ ರೆಡಿ ಮಾಡಿರೋದು. ಇದೇ ಥರನೇ ನಾನು 2ನೇ ಇಮೇಜ್ನ ತೊಗೊಳ್ತೀನಿ, ಅದರಲ್ಲಿ ಸ್ನಾಯು ಬಿಟ್ಟು ಬರೀ ಆಕಾರನ ತೊಗೊಳ್ತೀನಿ. ಇದು ನಾನು ಸೆಲೆಕ್ಟ್ ಮಾಡಿರೋಂಥದ್ದು ಯಾವುದು ಅಂತ ಹೇಳಿದ್ರೆ ಇಮೇಜು ಸ್ವಲ್ಪ ಕಷ್ಟ ಆಗಿದೆ. ಈ ಇಮೇಜ್ಗಳಲ್ಲಿ ನಮಗೆ ಬಾಕ್ಸು ಸಡನ್ನಾಗಿ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮೊದಲಿಗೆ ಏನಂತ ಹೇಳಿದ್ರೆ, ಇಲ್ಲಿ ನಾನು ಚಿಕ್ಕದಾಗಿ ಮತ್ತೆ ಬ್ರಷ್ನ ಚೇಂಜ್ ಮಾಡಿ, ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಈ ಚಿತ್ರದಲ್ಲಿ ಮುಖ ನಮಗೆ ತುಂಬ ಇಳಿಜಾರಿದೆ, ಮೇಲ್ಗಡೆಯಿಂದ ಇಳಿಜಾರಿದೆ. ಆ ಥರ ನಾನು ನೋಡಿಕೊಂಡಾಗ ಇಲ್ಲಿಗೆ ಇಷ್ಟು ಬರುತ್ತೆ. ಅದಾದಮೇಲೆ ಕಣ್ಣು
ಎಲ್ಲಿ ಇದೆ. ನಾನು ಈ ಪ್ಲಸ್ನ ಒಂದು ರೀಲ್ ಮಾಡಿದ್ದೆ, ಅದರಲ್ಲೇ ಈ ಥರ ಯೂಸ್ ಮಾಡಿ ಮಾಡ್ತಾ ಇರುವಂಥದ್ದು. ಮತ್ತು ಅದಾದಮೇಲೆ ಮತ್ತೆ ಮೂಗು ಇಲ್ಲಿಗೆ ಬಂದ್ಬಿಡತ್ತೆ ಅವಾಗ, ಬಾಯಿ ಅದೆಲ್ಲ ನೋಡಿದ್ರೆ. ಸೊ ಈ ಥರ ನೋಡಿಕೊಂಡು ನಾನು ಮತ್ತೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಮೇಲುಗಡೆ ಒಂದು ಮುಖದ ಏನು ಆಕಾರ ಇದೆ ಅದು ಪ್ಲಸ್ ಮಾರ್ಕ್, ಒಂದು ಚೌಕ ರೆಡಿ ಮಾಡ್ಕೊಬಿಡ್ತೀನಿ. ಇದಾದಮೇಲೆ ಮುಂದೆ ಇಲ್ಲಿಗೆ ನಮಗೆ ಕಿವಿ ಜಾಸ್ತಿ ಕಾಣಿಸ್ತದೆ, ಈ ಕಡೆ ಭಾಗದಿಂದ ಈ ಕಡೆ ಜಾಸ್ತಿ ಕಾಣಿಸ್ತಿದೆ. ಸೊ ಆ ಥರ ನೋಡಿದಾಗ ಇಲ್ಲಿ ನಮಗೆ ಈ ಥರ ಒಂದು ಚೌಕನ ತೊಗೊಂಡ್ವಿ ಎಲ್ಲೆಲ್ಲಿದೆ ಅಂತ. ಆದರೆ ಹಿಂದ್ಗಡೆ ನಮಗೆ ಇದು ಕಾಣಿಸ್ತಾ ಇಲ್ಲ, ಯಾವುದು ಅಂತ ಹೇಳಿದ್ರೆ ಕುತ್ತಿಗೆ ಅದು ಆಕಾರ ಗೊತ್ತಾಗ್ತಿಲ್ಲ. ಇಲ್ಲಿ ತಲೆ ಬುರುಡೆ ನಮಗೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಏನು ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿಗೆ ಚಿಕ್ಕದು ತಗೊಂಡು ಭಾಗ ತಗೊಳ್ಳೋಣ. ನಂತರ ಇಲ್ಲಿಂದ ಒಂದು ಏನಂತ ಹೇಳಿದ್ರೆ, ಒಂದು ಈ ಕಡೆ ನಮಗೆ ಭುಜ ಕಾಣಿಸ್ತಿದೆ ಅಲ್ವಾ, ಅದಾದಮೇಲೆ ನಮಗೆ ಬೆನ್ನು ಈ ಥರ ಬರುತ್ತೆ. ಏಕೆಂದರೆ ಮುಂದ್ಗಡೆಗೆ ಬಗ್ಗಿದೆ ಅಲ್ವಾ. ಸೊ ಆ ಥರ ನೋಡಿದಾಗ ನಮಗೆ ಇಲ್ಲಿ ಅದೇ ಥರನೇ ನೋಡಿದಾಗ ಈ ಪಾಯಿಂಟು ನಮಗೆ ಸೇರೋದು ಇಲ್ಲಿಂದ ಇಲ್ಲಿಗೆ. ನಮಗೆ ಕೆಳಗಡೆ ಯಾವುದೇ ರೀತಿ ಇದಿಲ್ಲ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಸ್ವಲ್ಪ ಮಿಸ್ಟೇಕ್ಸ್ ಮಾಡೋದು ಜಾಸ್ತಿ. ಯಾವಾಗ ಅಂತ ಹೇಳಿದ್ರೆ, ನಮಗೆ ಒಂದು ಈ ಥರ ಚೌಕ, ಈ ಥರ ತಲೆ ಭಾಗ ಇದ್ದಾಗ ನಮಗೆ ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟು ಭಾಗ ನಮಗೆ ಕಾಣಿಸುತ್ತೆ, ಎಷ್ಟು ಭಾಗ ನಮಗೆ ಇದು ಇಲ್ಲಿಗೆ ತಗೋಬೇಕು ಅಂತ. ಕಾಮನ್ ಆಗಿ ಮಾಡೋ ಮಿಸ್ಟೇಕ್ ಏನಂತ ಹೇಳಿದ್ರೆ, ತಲೆ ಯಾವ ಕಡೆ ತಿರುಗಿರುತ್ತೆ ಆವಾಗ ಮಧ್ಯ ಬಿಂದುವಿಂದ ನೀವು ನೋಡಿಕೊಂಡು ತಿರುಗಿಸ್ಬೇಕಾಗುತ್ತೆ. ನಾವೇನು ಮಾಡ್ಬಿಡ್ತೀವಿ, ಪ್ಲೇಸ್ಮೆಂಟ್ನ ಇಲ್ಲಿ ಕೊಟ್ಬಿಟ್ಟಿರ್ತೀವಿ. ಅವಾಗ ಇಲ್ಲಿಗೆ ನಾವು ಸೇರಿಸಿದಾಗ ತಲೆ ಇಲ್ಲಿಗೆ ಮುಗಿಯುತ್ತೆ, ಅವಾಗ ಇಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ, ಅವಾಗ ಬ್ಯಾಲೆನ್ಸು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಇಲ್ಲಿಗೆ ಇದೊಂದಾಯಿತು. ಅದಾದಮೇಲೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಹಿಂದೆ ನಮಗೆ ಯಾವ ಥರ ಬಂದಿದೆ ಇಲ್ಲಿಂದ ಸ್ವಲ್ಪ ಈ ಅದು ಜಾಗ ಬಿಟ್ಟು, ಅಂದರೆ ಸೊಂಟಕ್ಕೆ ಹೊರ ಒಡಲಿನ ಅದಕ್ಕೆ ಜಾಗ ಬಿಟ್ಟು ಇಲ್ಲಿಗೆ ಮತ್ತೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅದರ ನೆಕ್ಸ್ಟು ನಮಗೆ ಯಾವ ಆಕಾರದಲ್ಲಿದೆ ಅಂತ ಹೇಳಿದ್ರೆ ಈ ಆಕಾರದಲ್ಲಿದೆ. ಈ ಥರ ನೋಡ್ಕೊಂಡ್ವಿಲ್ವಾ. ಅದಾದ್ಮೇಲೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಹಿಂದಿಗಡೆ ಭಾಗ ಇಲ್ಲಿ ನೀವು ನೋಡಬೇಕಾಗಿರೋದು ಇದಿಷ್ಟು ಬಂದು ನಮಗೆ ಇದು ಸೇರುತ್ತೆ. ಅದಾದ್ಮೇಲೆ ಬಂದು ಈ ಜಾಗ ನಮಗೆ ಹೊರ ಒಡಲಿನ ಬರುತ್ತೆ, ಇಲ್ಲಿಗೆ ಬರೋದು. ಕೊನೆಯದಾಗಿ ಇಲ್ಲಿ ಸೇರೋದು ನಮಗೆ ಈ ಭಾಗ. ಇಲ್ಲಿಗೆ ಏನು ಮಾಡ್ತೀನಿ, ಒಂದು ಚಿಕ್ಕದಾಗಿ ಈ ಆಕಾರ ತಗೊಳ್ತೀನಿ. ನಮಗೆ ಸೊಂಟ ಏನಿದೆ ಆ ಆಕಾರ ತಗೊಂಡು ಇಲ್ಲಿಗೆ ಸೇರಿಸ್ತೀನಿ. ಇಲ್ಲಿಗೆ ಸೇರಿಸಿ ಇದಕ್ಕೆ ಜಾಗ ಕೊಡ್ತೀನಿ ಕಾಲಿಗೆ. ಇದು ಆ್ಯಕ್ಚುಲ್ ಆಗಿ ಒಂದು ಚಿಕ್ಕದಾಗಿ ತಗೊಂಡಿರುವಂಥದ್ದು ಔಟ್ಲೈನು. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಬ್ಲ್ಯಾಕಲ್ಲಿ ಬರೆದು ತೋರಿಸ್ತೀನಿ. ರೆಡ್ ನಿಮಗೆ ಎಷ್ಟು ಸ್ವಲ್ಪ ಬರ್ಕೊಳ್ತೀರಾ ಅದನ್ನು ನೋಡಿಕೊಂಡ್ರೆ ಸಾಕು. ಈಗ ಇಲ್ಲಿ ನಮಗೆ ಯಾವ ಆಕಾರ ಇದೆ ಅಂತ ಹೇಳಿದ್ರೆ, ಇಲ್ಲಿಂದ ನಾನು ಒಂದು ಈ ಆಕಾರ ತಗೊಂಡು ಅದಾದಮೇಲೆ ಇಲ್ಲಿಗೆ ನಮಗೆ ಮೆಟ್ರಿಯಲ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇದೆ ಅದು. ಸೊ ಇದು ಒಂದು ಚಿಕ್ಕದಾಗಿ ಒಂದು ಏನು ನಮಗೆ ಶೇಪ್ ಇದೆ ಅದನ್ನು ನಾವು ತಗೊಂಡಿದ್ದೀವಿ. ಅದಾದ್ಮೇಲೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು
ಇಲ್ಲಿಂದ ನಾನು ಏನೋ ಒಂದು ಆಕಾರನ ತಗೊಳ್ತೀನಿ. ಆ ಆಕಾರ ಹೇಗೆ ಬರುತ್ತೆ ಅಂತ. ಇಲ್ಲಿಂದ ನಮಗೆ ಏನು ಭುಜ ಇದೆ, ಆ ಭುಜಕ್ಕೆ ಸ್ನಾಯುಗಳು ಸೇರುತ್ತೆ. ಅಲ್ಲಿಗೆ ಕತ್ತು ಹಿಂದ್ಗಡೆ ನೋಡ್ಬೋದು. ಅದಾದ್ಮೇಲೆ ಇಲ್ಲಿಂದ ಒಂದು ಚಿಕ್ಕದಾಗಿ ನಾನು ಭುಜ ಆಕಾರ ಬಂದು ನಮಗೆ ಅಷ್ಟೇ ಇರುತ್ತೆ. ಇದು ಮೇಲ್ಭಾಗದಿಂದ ನಾವು ನೋಡ್ತಾ ಇರೋದು. ಅದಾದ್ಮೇಲೆ ಇಲ್ಲಿ ಒಂದು ಇಳಿಜಾರನ್ನ ಮುಖದಲ್ಲಿ ತಗೊಂಡು ನೀವು ನೋಡಬೇಕಾಗಿರೋದು ಮುಖ ಯಾವ ಥರ ಇದೆ ಅಂತ. ನಮಗೆ ತಲೆ ಸ್ವಲ್ಪ ಮೇಲ್ಗಡೆಯಿಂದ ನೋಡ್ತಾ ಇರಬೇಕಾದ್ರೆ ಸ್ವಲ್ಪ ಉದ್ದ ಕಾಣಿಸುತ್ತೆ ಮೇಲ್ಗಡೆಯಿಂದ ಈ ಭಾಗ. ಅದಾದ್ಮೇಲೆ ಹಿಂದ್ಗಡೆ ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿಗೆ ಬಂದು ಆಚೆ ಕಡೆಯಿಂದ ತಗೊಳ್ತೀನಿ. ಇಲ್ಲಿಗೆ ಒಂದು ಭಾಗ, ಇಲ್ಲಿಗೆ ಮತ್ತೆ ತಗೊಂಡು ಅದಾದ್ಮೇಲೆ ನಾನು ಸೊಂಟ ಏನಿದೆ ಅದಕ್ಕೆ ಒಂದು ಚೌಕ ಕೊಡ್ತೀನಿ. ಇಲ್ಲಿಗೆ ನೀವು ಆಕಾರ ನೋಡ್ಬೋದು. ಇಲ್ಲಿಗೂ ಅಷ್ಟೇನೆ, ನೀವು ಈ ಭಾಗ ಏನು ನೋಡ್ತಾ ಇದ್ದೀರಾ ನೋಡಿ, ಈ ಭಾಗ ಮತ್ತೆ ಅಲ್ಲಿ ಮೆಟ್ರೆಲ್ಬು ಸೇರ್ತಿದೆ. ಅಲ್ಲಿಗೆ ಏನು ಮಾಡಬೇಕು, ಒಂದು ಚಿಕ್ಕದಾಗಿ ಕತ್ತಿಂದ ಮೆಟ್ರೆಲ್ಬು ಹಾಕೊಂಡು ಈ ಭಾಗದಲ್ಲಿ ಭುಜ ನಾವು ನೋಡ್ಕೊಂಡಂಗೆ ಇಲ್ಲಿ ಚಿಕ್ಕದಾಗಿ ಏನು ಮಾಡ್ತೀನಿ, ಒಂದು ವೃತ್ತ ಕೊಡ್ತೀನಿ. ಇದಿನ್ನು ಸ್ವಲ್ಪ ಒಳಗಡೆ ಹೋಗುತ್ತೆ. ಈ ತರ ನೋಡ್ಕೊಂಡ್ರಿ ಅಲ್ವಾ. ಅದಾದ್ಮೇಲೆ ಕಾಲ್ ಹತ್ರ ನಮಗೆ ಸಿಗುವಂತ ಭಾಗ ಇಲ್ಲಿಂದ ಸ್ವಲ್ಪ ಯಾವ ತರ ಕಾಣಿಸುತ್ತೆ, ಪೂರ್ತಿ ಬಂದು ಏನಂತ ಹೇಳಿದ್ರೆ ಇಲ್ಲಿ ನಮಗೆ ಕಾಲು ಇಷ್ಟು ಬಂದು ಸೇರುತ್ತೆ. ಅದ್ರ ಕೆಳಗಡೆ ಕೈ ಮೇಲೆ ಇರೋದ್ರಿಂದ ಕಾಲು ಸ್ವಲ್ಪ ಕಾಣಿಸೋದಿಲ್ಲ. ಆ ಥರ ಇದ್ದಾಗ ನಮಗೆ ಏನಂತ ಹೇಳ್ತೀವಿ, ಒಳಗಡೆ ಇರೋ ಶೇಪ್ಸ್ ಎಲ್ಲ ಕರೆಕ್ಟಾಗಿ ನಾವು ಇಲ್ಲಿ ಮೇಲ್ಗಡೆ ತಗೊಂಡಿರೋದಕ್ಕೂ ಒಳಗಡೆ ತಗೊಂಡಿರೋದಕ್ಕೂ ಸ್ವಲ್ಪ ವ್ಯತ್ಯಾಸ ನೀವು ನೋಡ್ಬೋದು. ಹೇಗೆ ಅದು ಸ್ವಲ್ಪ ಎಲ್ಲೆಲ್ಲಿ ಕಾಣಿಸುತ್ತೆ ಅಂತ ಅದನ್ನು ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಕೊಬಿಟ್ರೆ ಅಳಿಸ್ಕೊಂಡು ನಮಗೆ ಲೈನ್ಸ್ಗಳು ಸ್ವಲ್ಪ ನಿಜ ಕ್ಲೀನಾಗಿ ಕಾಣಿಸುತ್ತೆ. ಇಲ್ಲಿಗೂ ಅಷ್ಟೇ ಇದನ್ನು ತಗೊಂಡು ಮತ್ತು ಇಲ್ಲಿಗೆ ನಾವು ಚಿಕ್ಕದಾಗಿ ಏನು ನೋಡ್ಕೊಂಡಿದ್ವಿ ಗೆರೆಗಳನ್ನ ಹಾಕ್ಕೊಂಡು ಇಲ್ಲಿಂದ ಬರೋದು ನಿಮಗೆ ಸ್ವಲ್ಪ ಇದ್ರಾಗಿ ಈ ಭಾಗ. ಅದೇ ಥರನೇ ಇನ್ನೊಂದು ಇಮೇಜ್ನ ತಗೊಳ್ಳೋಣ. ಇದು ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಬರ್ತಿದೆ ಅನ್ಸುತ್ತೆ ಇವಾಗ. ಈಗ ನಾನು ಮತ್ತೆ ಏನು ಮಾಡ್ತೀನಿ, ಸ್ವಲ್ಪ ಬ್ರಷ್ನ ಚೇಂಜ್ ಮಾಡಿ ಇನ್ನೊಂದು ಆಕಾರನ ತಗೊಳ್ತೀನಿ. ಇಲ್ಲಿ ಮುಖ ನೀವು ನೋಡ್ತಾ ಇರೋ ಹಾಗೆ ನಮಗೆ ಯಾವ ಥರ ಇದೆ ಅಂತ ಹೇಳಿದ್ರೆ ನೇರ ಇದೆ. ಆದರೆ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಮೂಗು, ಮತ್ತು ನಾವೇನು ನೋಡ್ಕೊಂಡ್ವಿ ಚೌಕ ತಗೊಳ್ಬೇಕಾದ್ರೆ ಇಲ್ಲಿ ಹಣೆ ಭಾಗದಲ್ಲಿ ಅದೇ ಥರ ನಾವು ಅವಲೇ ಮಾತಾಡ್ದಂಗೆ ತಲೆಯಲ್ಲಿ ಯಾವ ಥರ ತಗೊಳ್ಳೋದು ಅಂತ
ಯೋಚನೆ ಮಾಡ್ತಾ ಇದ್ವಿ. ಇಲ್ಲಿ ನೂಗದ ಮೂಳೆ ಏನಿದೆ ಅಲ್ಲಿಂದ ನಾವು ಆಕಾರನ ತಗೊಳ್ಳೋಣ. ಒಂದು ಕಡೆ ನಮಗೆ ಕಾಣಿಸ್ತಾ ಇಲ್ಲ, ಇನ್ನೊಂದು ಕಡೆ ಮಾತ್ರ ನಮಗೆ ಕಾಣಿಸ್ತಾ ಇರೋದು. ಅದರಿಂದ ಏನು ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಇಲ್ಲಿ ಏನು ಭಾಗ ಇದೆ ಇಲ್ಲಿಂದ ನಾನು ಯಾವುದು ಸ್ಟಾರ್ಟ್ ಆಗುತ್ತೆ ಅಂದರೆ ಮುಂದೆ ಇಲ್ಲಿ ಬರೋದು ಇಲ್ಲಿಂದ ನಾವು ನೋಡ್ಕೋಬಹುದು. ಈ ಕಣ್ಣು ಅಲ್ಲಿಂದ ನೋಡಿಕೊಂಡ್ರೆ ನಮಗೆ ಒಂದು ಆಕಾರನ ತಗೊಳ್ಬೋದು. ಅಲ್ಲಿಗೆ ಇದು ಸ್ವಲ್ಪ ತಲೆ ಮೇಲ್ಗಡೆ ಇದು ಇಲ್ಲಿ ಪರ್ಸ್ಪೆಕ್ಟಿವ್ ನೋಡಬೇಕಾಗುತ್ತೆ. ನಮಗೆ ಮೇಲ್ಗಡೆ ಕಾಣಿಸ್ತಿದೆ, ಎಕ್ಸ್ಟ್ರಾ ಜಾಗಗಳು ಕಾಣಿಸ್ತಿದೆ. ಇದು ಕೆಳಗಡೆ ಹೋಗಿದೆ. ಮೆಟ್ರೆಲ್ಗೂ ನೀವು ನೋಡ್ಬೋದು, ಇದು ಸ್ಟ್ರೈಟ್ ಇಲ್ಲ, ಇದು ಹಿಂಗ್ ಬಂದಿದೆ. ಹಿಂಗ್ ಬಂದರೆ ನಮ್ಗೆ ಜಾಸ್ತಿ ಕಾಣಿಸುತ್ತೆ ಅಂತ ಇಳಿಜಾರು. ಸೊ ಈ ಥರ ಪರ್ಸ್ಪೆಕ್ಟಿವಲ್ಲಿ ನೋಡೋದ್ರಿಂದ ನಿಮಗೆ ಡ್ರಾಯಿಂಗಲ್ಲಿ ಎಲ್ಲೆಲ್ಲಿ ಇಳಿಜಾರಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಅದಾದಮೇಲೆ ನೀವು ಆಕಾರನ ತಗೋಬೋದು. ತಲೆ ಸ್ವಲ್ಪ ಹಿಂದಕ್ಕೆ ಇರುತ್ತೆ, ಯಾಕಂದರೆ ಮೂಳೆ ಇಲ್ಲಿವರೆಗೂ ಈ ಥರ ಬರುತ್ತೆ ನಮಗೆ ತಲೆ ಮೂಳೆ. ಸೊ ಅದರಿಂದ ಏನು ಮಾಡ್ತೀನಿ, ಸ್ವಲ್ಪ ಹಿಂದಕ್ಕೆ ತೊಗೊಳ್ತೀನಿ. ಎಷ್ಟು ಕಾಣಿಸ್ತಿದೆ ಅಷ್ಟಕ್ಕೆ ಮಾತ್ರ. ಅದರ ಮಧ್ಯಭಾಗದಲ್ಲಿ ಏನಂತ ಹೇಳಿದ್ರೆ ನಮಗೆ ಕಿವಿ ಇಲ್ಲಿಗೆ ಬರುತ್ತೆ. ಈ ಜಾಗದಲ್ಲಿ ಒಂದು ಚಿಕ್ಕದಾಗಿ ನೇರ ಇಲ್ಲಿಗೆ ತಗೊಳ್ಳೋಣ. ಮತ್ತು ಒಂದು ಕೊನೆಯದಾಗಿ ಒಂದು ಆಕಾರನ ತಗೊಂಡಾಯ್ತು. ಇಲ್ಲಿಗೆ ಏನು ಮಾಡ್ತೀನಿ, ಮತ್ತು ಕತ್ತು ಇವಾಗ ಈ ಜಾಗದಲ್ಲಿ ನೀವು ನೋಡಬೇಕಾಗಿರೋದು ಯಾವ ಥರ ಅಂತ ಹೇಳಿದ್ರೆ, ನಮಗೆ ಇದರಲ್ಲಿ ಸಾಕಷ್ಟು ವಿವರಗಳು ಇಲ್ಲಿ ಸಿಗ್ತಾ ಇಲ್ಲ. ಯಾವ ಥರ ಮೊದಲಾದರೆ ಡೈರೆಕ್ಟಾಗಿ ಈ ಥರ ತಗೊಬಿಡ್ತಾ ಇದ್ವಿ ಕತ್ತಿಗೆ, ಬಟ್ ಆದರೆ ಆ ಥರ ಇಲ್ಲಿಲ್ಲ. ಇಲ್ಲಿ ಮೇಲ್ಗಡೆನೂ ಸ್ನಾಯು ಇದೆ, ಈ ಕಡೆನೂ ಸ್ನಾಯು ಇದೆ. ಸೊ ಈ ಥರ ನೋಡಿದಾಗ ನಮಗೆ ಕನ್ಫ್ಯೂಸ್ಡ್ ಆಗುತ್ತೆ ಹೇಗೆ ತೊಗೊಳ್ಳೋದು ಇವಾಗ ಚೌಕ ಅಂತ. ಅದಕ್ಕೆ ನಿಮಗೆ ಇಲ್ಲಿ ಏನಂತ ಹೇಳಿದ್ರೆ, ಈ ಭಾಗ ಏನಿದೆ ಇಲ್ಲಿಂದ ಇದಿಷ್ಟು ಭಾಗ ಸ್ವಲ್ಪ ಖಾಲಿ ಕೊಟ್ಟು, ಏನು ನಾವು ಇದಿರುತ್ತೆ ಈ ನೂಗದ ಮೂಳೆ, ಅಲ್ಲಿಂದ ನೀವು ನೋಡ್ಕೊಂಡ್ರೆ ಸ್ವಲ್ಪ ಇಳಿಜಾರು ಇವಾಗ ಹಿಂಗೆ ಬರುತ್ತೆ. ಇವಾಗ ಯಾವಾಗಲೂ ಈ ನೂಗದ ಮೂಳೆ ನೀವು ನೋಡ್ತಾ ಇದ್ರೆ ಅಲ್ಲಿ ಒಂದೇ ಒಂದು ನಿಮಿಷ, ಆ ಇಮೇಜು ಇಲ್ಲಿ ನೂಗದ ಮೂಳು ನೀವು ನೋಡ್ತಾ ಇದ್ರೆ ಇಲ್ಲಿ ಇವಾಗ ಇದನ್ನ ನೀವು ನೋಡಬೇಕು. ಇಲ್ಲಿ ನಾನೇನಕ್ಕೆ ಮತ್ತೆ ಇದಕ್ಕೆ ಬಂದೆ ಅಂತ ಹೇಳಿದ್ರೆ, ನಾವು ಆಕಾರನ ತಗೊಳ್ಬೇಕಾದ್ರೆ ನೂಗದ ಮೂಳೆಯಿಂದ ಕರೆಕ್ಟಾಗಿ ಹಿಂಗೆ ತಗೊಂಡಿದ್ವಿ ಇಲ್ಲಿಗೆ ಈ ನೇರ. ಆದರೆ ಸೈಡಿಂದ ನೋಡಿದಾಗ ನಮಗೆ ಇಲ್ಲಿ ಯಾವ ಭಾಗ ಇದೆ, ಈ ಭಾಗ ಎಲ್ಲಿ ಇಳಿಜಾರಿದೆ, ಈ ಥರ ಇಳಿಜಾರಿದೆ, ಆ ಇಳಿಜಾರಿಗೆ ನಮಗೆ ಈ ಥರ ಬರುತ್ತೆ. ಸ್ವಲ್ಪ ನಾವು ಆಕಾರನ ಇಲ್ಲಿ ಗಂಟ ತೊಗೊಂಡಿರ್ತೀವಲ್ವಾ, ಮತ್ತೆ ಅದರ ನೇರ ನಮಗಿಲ್ಲಿ ಕತ್ತು ಸ್ಟಾರ್ಟ್ ಆಗೋದು ಈ ಥರ ನೋಡ್ಕೊಂಡಾಗ. ಈ ಥರ ನೋಡ್ಕೊಂಡಾಗ ನಮಗೆ ಆಕಾರ ಸಿಗ್ತಾ ಹೋಗುತ್ತೆ, ಕತ್ತು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದೇ ಥರನೇ ಇಲ್ಲೂ ಅಷ್ಟೇನೆ, ನಮಗೆ ಕತ್ತು ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಥರ ನೋಡಿದಾಗ ಇಲ್ಲಿ ನಮಗೆ ಒಂದು ವೃತ್ತ ತಗೋಬಹುದು. ಇವಾಗ ಹಿಂದೆ ಇಲ್ಲಿ ನಮಗೆ ಈ ಮೂಳೆ ಈ ಥರ ಆಕಾರ ಬಂದು ಇಲ್ಲಿಗೆ ಸೇರುತ್ತೆ ಅಲ್ವಾ. ಅದಾದ್ಮೇಲೆ ಬರೋದು ನಮಗೆ ಈ ಥರ ಆಕಾರ, ಇಲ್ಲಿಂದ ಸ್ವಲ್ಪ ನಮಗೆ ಭುಜ ಬರುತ್ತೆ. ಬಟ್ ಆದರೆ ನಾವು ಇವಾಗ ಬಾಕ್ಸ್ ತಗೋಬೇಕು, ನಾವು ಬಿಡಿಸ್ತಾ ಇರೋದಲ್ವ ಅಲ್ಲ. ಸೊ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನಾನು ಹೇಳ್ದಂಗೆ ಇಲ್ಲಿ ಒಂದು ಚುಕ್ಕೆ ಇಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಇಲ್ಲಿಗೊಂದು ಮತ್ತು ಈ ಕಡೆ ಒಂದು ಚುಕ್ಕೆ ಬರುತ್ತೆ ಈ ನೋಡ್ಕೊಳ್ತಾ ಇರೋದು. ಮತ್ತು ಅದಾದಮೇಲೆ ಇಲ್ಲಿಗೆ ನಮಗೆ ಸೆಂಟರ್ ಪಾಯಿಂಟು ಎಲ್ಲಿದೆ ಅಂತ ಗೊತ್ತಾಯ್ತು ಇವಾಗ. ಇಲ್ಲಿಗೆ ಇಲ್ಲಿಂದ ಏನು ಮಾಡ್ತೀನಿ, ಮತ್ತೆ ಚಿಕ್ಕದಾಗಿ ನಮಗೆ ಜಾಸ್ತಿ ಜಾಗ ಯಾವ ಕಡೆ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ, ಈ ಕಡೆ ಬಲಗಡೆ ಕಾಣಿಸ್ತಿದೆ. ಆ ಥರ ಇದ್ದಾಗ ನಮಗೆ ಅದು ಶೇಪ್ ಬಂದು ಇವಾಗ ಈ ಥರ ಇದೆ ಅಂತ ಅರ್ಥ. ಸ್ವಲ್ಪ ಈ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಸೊ ನಮಗೆ ಒಂದು ಚೌಕ ಇಲ್ಲಿ ಗಂಟ ತಗೊಂಡ್ವಿ. ಇದು ಮೇಲ್ಗಡೆ ಎತ್ತಿರೋದಲ್ವಾ. ನಾವು ಬಾಕ್ಸ್ನ ನಾವು ಆಲ್ರೆಡಿ ಹೇಳಿದೆ, ಶೇಪ್ನ ನಾವು ಚೇಂಜ್ ಮಾಡೋದೇನು ಬೇಡ. ಈ ಥರ ಚೇಂಜ್ ಮಾಡಬೇಡ, ನಾವು ಇದೇ ಥರನೇ ತೊಗೊಂಡ್ರೆ ಆಯಿತು. ಇಲ್ಲಿಗೆ ನಾವು ಸ್ಟ್ರೈಟ್ನ ತೊಗೊಂಡು ಅದಾದಮೇಲೆ ಆಕಾರನ ನೋಡಿದ್ರೆ ಹೋಗೋಕ್ಕೆ ಓಕೆ. ಇಲ್ಲಿ ನೀವು ಇನ್ನೊಂದು ನೋಡಬೇಕಾಗಿರೋದು, ಇಲ್ಲಿ ಚಿಕ್ಕದಾಗಿ ಕಾಣಿಸಿ ನಮಗೆ ಈ ಕಡೆ ಜಾಸ್ತಿ ಜಾಗ ಕಾಣಿಸ್ತಿದೆ, ಬಟ್ ಆದರೆ ಈ ಕಡೆ ಸ್ವಲ್ಪ ಡೆಪ್ತು ಜಾಸ್ತಿ ಇದೆ ವೈಡಾಗಿ, ಅದು ಕೂಡ ನೀವು ನೋಡ್ಕೋಬೇಕಾಗತ್ತೆ.
ಸೊ ಅದನ್ನು ನೀವು ನೋಡಿಕೊಂಡು ಒಂದು ಚಿಕ್ಕದಾಗಿ ಒಂದು ಬಾಕ್ಸ್ನ ತಗೊಂಡು ಇಲ್ಲಿಗೆ ಎಂಡ್ ಆಗುತ್ತೆ. ಅದಾದಮೇಲೆ ಮತ್ತೆ ಚಿಕ್ಕದಾಗಿ ಇಲ್ಲಿ ನೋಡ್ಕೋಬೇಕಾಗಿರೋದು ಇದು ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಅರ್ಥ ಆದರೆ ಸಾಕು. ಅದಾದಮೇಲೆ ಯಾವ ಥರ ಬೇಕಾದರೂ ನಾವು ತೊಗೊಂಡು ಹೋಗ್ಬೋದು. ಅದಾದಮೇಲೆ ಬರೋದು ಮತ್ತೆ ಇಲ್ಲಿ ಈ ಡೈರೆಕ್ಷನ್ಸ್ ನೀವು ನೋಡಬೇಕಾಗಿರೋದು ಇಲ್ಲಿಂದ ಸ್ವಲ್ಪ ಈ ಡೈರೆಕ್ಷನ್ಸಲ್ಲಿ ಮೇಲುಗಡೆ ಎತ್ತಿದೆ ಅಂತ ಹೇಳಿದ್ರೆ ನಮಗೆ ಈ ಕೆಳಗಡೆ ಭಾಗನೂ ಕಾಣಿಸ್ತಿದೆ ಇಲ್ಲಿ ತೊಡೆ ಮತ್ತು ಆ ಥರ ಇದ್ದಾಗ ಇಲ್ಲಿಂದ ನೀವು ನೋಡಿಕೊಂಡು ಸ್ವಲ್ಪ ಮತ್ತೆ ಈ ಭಾಗದಲ್ಲಿ ಏನಂತ ಹೇಳಿದ್ರೆ ನೋಡಿ, ಇಲ್ಲಿಂದ ನಮಗೆ ಕಾಣಿಸೋದು ಹೇಗೆ ಅಂತ ಹೇಳಿದ್ರೆ ಒಂದು ಈ ಕಡೆ ಇತ್ತು, ಇನ್ನೊಂದು ಈ ಕಡೆ ಇದೆ. ಸೊ ಈ ತರ ನೋಡ್ಕೊಂಡಾಗ ಇಲ್ಲಿ ನಮಗೆ ಈ ಕಡೆ ಬರುತ್ತೆ. ಈ ತರ ಬಂದು ಇಲ್ಲಿ ಇನ್ನೂ ಸ್ವಲ್ಪ ಮೇಲ್ಗಡೆ ಎತ್ತಿದೆ ಜಾಗ ಈ ಕಡೆಗೆ. ಕೆಲವೊಂದೊಂದು ನಮಗೆ ಇನ್ಫಾರ್ಮೇಶನ್ ಇಲ್ಲಿ ಸಿಗೋದು ಕಷ್ಟ ಆಗೋಗ್ಬಿಟ್ಟಿರುತ್ತೆ. ಎಷ್ಟು ನಮಗೆ ಕೆಳಗಡೆ ಕಾಣಿಸ್ತಿದೆ ಅದೇ ಥರನೇ ನಾವು ಆಕಾರನ ನೋಡಿಕೊಂಡು ಬರಬೇಕಾಗುತ್ತೆ. ಇಲ್ಲಿ ನಾವು ಮೇಲ್ಗಡೆಯಿಂದ ಇಲ್ಲಿಗೊಂದು ತಗೊಂಡ್ವಿ, ಅದನ್ನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿಗೊಂದು ಆಕಾರನ ಕೊಟ್ಟು ಮುಗಿಸ್ತೀನಿ. ಹಿಂದ್ಗಡೆ ಏನಿದೆ ಅದು ನಮಗೆ ಇವಾಗ ಈ ಥರ ಬರುತ್ತೆ, ಈ ಥರ ತ್ರಿಕೋನ ಆಕಾರ ಇಲ್ಲಿಗೆ. ಅಂದರೆ ತ್ರಿಕೋನ ಅಂತ ಹೇಳಿದ್ರೆ ಇಲ್ಲಿಗೆ ಸೇರುತ್ತೆ, ಒಂದು ಬಿಂದು ಒಂದು ಮತ್ತು ಇಲ್ಲಿಗೆ, ಮತ್ತು ಇನ್ನೊಂದು ಹಿಂದ್ಗಡೆ ಅಲ್ಲಿಗೆ ಏನು ಸ್ಟಾರ್ಟ್ ಆಗಿರುತ್ತೆ. ಇವಾಗ ಇಲ್ಲಿಗೆ ಈ ಚುಕ್ಕೆ ಒಂದು ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಅದು ಇವಾಗ ಈ ಥರ ಬರುತ್ತೆ. ಸೊ ಅಷ್ಟೇ. ಸೊ ಈ ಥರ ಒಂದು ನೋಡಿಕೊಂಡಾಗ ನಮಗೊಂದು ಆಕಾರ ನೋಡ್ಕೊಂಡ್ವಿ ಎಷ್ಟು ಬರುತ್ತೆ ಅಂತ. ಅದಾದಮೇಲೆ ಇಲ್ಲಿ ಭುಜ, ಈ ಕಡೆ ಒಂದು ಭುಜ, ಮತ್ತೆ ಇಲ್ಲಿ ಭಾಗ, ಅದನ್ನು ಮಧ್ಯಭಾಗದಲ್ಲಿ ಅರ್ಧ ಮಾಡಿಕೊಂಡು ಈ ಥರ ಆಕಾರನ ತಗೊಂಡ್ವಿ. ಮತ್ತೆ ಎದೆ ಭಾಗಕ್ಕೆ ಒಂದು ಚಿಕ್ಕದಾಗಿ. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಔಟ್ಲೈನ್ ಕೊಡ್ತೀನಿ. ಇಲ್ಲಿ ತುಂಬ ಇಳಿಜಾರಿದೆ, ತುಂಬ ಉದ್ದಕ್ಕೆ, ಅದನ್ನು ಕೂಡ ನಾವು ನೋಡ್ಕೋಬೇಕು. ಇಲ್ಲಿಗೆ ಬಂದು ನಮಗೆ ಎದೆ ಚಕ್ಕೆ ಭಾಗ ಇಲ್ಲಿರೋದು. ಅದಾದಮೇಲೆ ಈ ಥರ ತಗೊಂಡು ನೋಡಿದಾಗ ಇದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಯಾವ ರೀತಿ ಬೇಕಾದ್ರೂ ನಾವು ಶೇಪ್ ತಗೋಬೋದು. ಚೌಕ ಮಾತ್ರ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಯಾವ ಥರ ಇರುತ್ತೆ ಅಂತ. ನಾನು ಮೊದಲೇ ಹೇಳ್ದಂಗೆ ಚೌಕ ನೋಡಿಕೊಂಡ್ರೆ ನಾವು ಒಳಗಡೆ ಪಾರ್ಟ್ಸ್ ಕೊಡೋದಕ್ಕೆ ಕೂಡ ಈಸಿ ಆಗುತ್ತೆ. ಅದು ಒಳಗಡೆ ನಾವು ಇಂಡೆಪ್ತಾಗಿ ನೋಡ್ಕೊಳ್ತಾ ಹೋಗ್ತೀವಲ್ವಾ, ಆ ಥರ ನೋಡಿದಾಗ ಇಲ್ಲಿಗೊಂದು ಚಿಕ್ಕದಾಗಿ ನೀವು ಚೌಕ ತಗೊಂಡು, ಮತ್ತು ಇಲ್ಲಿ ಭಾಗ ಯಾವ ಥರ ಅಂತ ಹೇಳಿದ್ರೆ ಸ್ವಲ್ಪ ಮೇಲ್ಗಡೆ ಇಳಿಜಾರು ನೋಡ್ತಾ ಇದೀವಲ್ವಾ, ಇಲ್ಲಿವರೆಗೂ
ಇಲ್ಲಿವರೆಗೂ ಇದನ್ನು ಕೂಡ ನಾವು ಸ್ಟಾರ್ಟಿಂಗು ನಾನು ಆಲ್ರೆಡಿ ಹೇಳ್ದಂಗೆ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಹುಡುಗರಿಗೆ ಮತ್ತು ಹುಡುಗಿರಿಗೆ ಡಿಫ್ರೆನ್ಸು ಹೇಗಿದೆ ಅಂತ. ಅಂದರೆ ನಮಗೆ ಎದೆ ಭಾಗ ಯಾವಾಗಲೂ ಉದ್ದ ಈ ಕಡೆ ಅಗಲ ಜಾಸ್ತಿ ಇರುತ್ತೆ, ಮತ್ತು ಇದು ಕಮ್ಮಿ ಸ್ಟ್ರೈಟ್ ಆಗಿರುತ್ತೆ ಒಂದು ಚೌಕ. ಅದನ್ನು ನೋಡ್ಕೊಂಡ್ವಿ. ಅದಾದ್ಮೇಲೆ ಬರೋದು ಈ ಜಾಗ ಸ್ವಲ್ಪ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹೇಗೆ ಎಂಡ್ ಆಗ್ತಿದೆ ಮತ್ತು ಇಲ್ಲಿ ಸೇರ್ತಿದೆ ಅಂತ. ಅದನ್ನಷ್ಟು ನೋಡಿದ್ಮೇಲೆ ನಿಮಗೆ ಗೊತ್ತಾಗೋದು ಇಲ್ಲಿ ಜಾಗ ಬಂದು ಬಿಂದು ಇರೋದು. ಆ ಬಿಂದು ಇಲ್ಲಿ ಸ್ನಾಯು, ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಚಿಕ್ಕದಾಗಿ ಒಂದು ಮೌಸ್ ಮಾಡಿದ್ದೀನಿ. ಈ ಜಾಗದಲ್ಲಿ ಬಿಂದು ಸೇರಿ ಇಲ್ಲಿ ಸ್ನಾಯುಗಳೆಲ್ಲ ಸೇರಿರೋದು ನೋಡಿ, ಇಲ್ಲಿ ಟೊಳ್ಳಿರೋದು. ಮತ್ತು ಆ ಥರ ಇಲ್ಲಿಂದ ಒಂದು ಆಕಾರ, ಓಕೆ ಗೀತ್ ಇಲ್ಲಿಗೆ. ಕೊನೆಯದಾಗಿ ಥರ ನೋಡಿಕೊಂಡು ಭುಜ ಸೇರಿಸಿದ್ರೆ ಆಗುತ್ತೆ. ಇವಾಗ ಇಲ್ಲೂ ಅಷ್ಟೇನೆ, ಟೊಳ್ಳು ಅಂದರೆ ಟೊಳ್ಳು ಅನ್ನೋದಕ್ಕಿಂತ ಈ ಭಾಗದಲ್ಲಿ ನಾವೇನು ನೋಡ್ಕೊಂಡ್ವಿ ಇದ್ರ ಮಧ್ಯ ಸೇರಿದ್ರೆ ಆಗುತ್ತೆ. ಅದ್ರ ನೆಕ್ಸ್ಟು ಇಲ್ಲಿ ಬಂದೇನಂತ ಹೇಳಿದ್ರೆ ಯಾವ ಇಮೇಜ್ ಇದೆ ನೋಡೋಣ. ಇದು ಆಲ್ರೆಡಿ ತಗೊಂಡು ಟ್ವಿಸ್ಟ್ ಮಾಡಿ ನೋಡಿದ್ವಿ. ಇದನ್ನೇ ತಗೊಳ್ಳೋಣ. ನಮಗೆ ಚಿಕ್ಕದಾಗಿ ಒಂದು ಮತ್ತೆ ರೆಡ್ಡಲ್ಲಿ ನಾನೇನು ಮಾಡ್ತೀನಿ ಔಟ್ಲೈನು ಇಲ್ಲಿಗೆ. ನೀವು ಮೂಗು ನೇರ ನೀವು ನೋಡ್ಕೋಬೇಕಾಗತ್ತೆ ಯಾವ ಥರ ಇದೆ ಅಂತ. ಆ ಮೂಗು ನೇರ ನೀವು ನೋಡಿಕೊಂಡು ಮತ್ತೆ ಇಲ್ಲಿ ಯಾವುದಿದೆ ಈ ಭಾಗದಲ್ಲಿ ನಮಗೆ ಈ ನುಗ್ಗದ ಮೂಳೆ ಅಂತ ಏನು ಹೇಳ್ತೀವಿ, ಆ ಭಾಗ ನಾನೇನು ಹೇಳಿದೆ ಅಲ್ಲಿಂದ ಸ್ವಲ್ಪ ಆಕಾರನ ತಗೊಂಡು ನಮಗೆ ಕಣ್ಣು ಮತ್ತು ಅದೆಲ್ಲ ಕಾಣಿಸ್ತಿದೆ, ಸ್ಪಷ್ಟವಾಗಿ ಒಂದು ಕಡೆಯಿಂದ ಕಾಣಿಸ್ತಿದೆ, ಅಲ್ಲಿಂದ ಇನ್ನೊಂದು ಕಡೆ ನಮ್ಗೆ ಕಾಣಿಸ್ತಾನೆ ಇಲ್ಲ. ಆ ಥರ ಆದಾಗ ನಮಗೆ ಇಷ್ಟೇ ಬರೋದು. ಅವಾಗ ಇಷ್ಟೇ ಜಾಗದಲ್ಲಿ ಎಲ್ಲ ಇದೆ ಇನ್ಫಾರ್ಮೇಷನ್. ಇಲ್ಲಿಂದ ಏನು ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಬರೋದು ಸ್ವಲ್ಪ ಕೆಳಗಡೆ, ಆದರೆ ಇಲ್ಲಿ ಡೈರೆಕ್ಷನ್ಸ್ ಬಂದು ಸ್ವಲ್ಪ ಫ್ಲಾಟ್ ಆಗಿದೆ. ಸೊ ಈ ಕಡೆ ಇದೆ. ನಾನೇನು ಮಾಡ್ತೀನಿ ಸ್ವಲ್ಪ ಪೇಂಟ್ ಮಾಡ್ಕೊಬಿಡ್ತೀನಿ. ಸೊ ಅದನ್ನು ನಾವು ಸ್ಟಾರ್ಟಿಂಗ್ ನೋಡ್ಕೋಬೇಕು. ಈಗ ಮತ್ತೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮೇಲ್ಗಡೆ ತಗೊಳ್ತೀನಿ. ಮೇಲ್ಗಡೆ ತಗೊಂಡು ಇಲ್ಲಿಗೆ ಒಂದು ಆಕಾರನ ಕೊಡ್ತಾ ಮತ್ತೆ ಇಲ್ಲಿಗೆ ಒಂದು ತಲೆ ಆಕಾರ ಬಂತು ನಮಗೆ. ಇಲ್ಲಿಗೆ ಕಣ್ಣು ಆ ಥರ ಎಲ್ಲ ನೋಡಿಕೊಂಡು ಇನ್ಫಾರ್ಮೇಷನ್, ಮತ್ತು ತಲೆ ಬುರುಡೆ ಈ ಕಡೆ ಇಷ್ಟು ಬರುತ್ತೆ, ಮತ್ತು ಕಿವಿ ಇದೆಲ್ಲ ಸೇರಿಸ್ತಾ ಹೋದರೆ ನಮಗೊಂದು ಆಕಾರ ಸಿಗ್ತಾ ಹೋಗುತ್ತೆ. ಮತ್ತು ಅದಕ್ಕೆ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ಕತ್ತು ಯಾವ ಥರ ಸೇರುತ್ತೆ ಅಂತ. ಅದಾದಮೇಲೆ ಇಲ್ಲಿಗೆ ಒಂದು ಸ್ವಲ್ಪ ಜಾಗ ಕೊಟ್ಟರೆ ನಮಗೆ ಮೆಟ್ರೆಲ್ ಸ್ವಲ್ಪ ಒಳಗಡೆ ಹೋಗಿರೋದು ಕಾಣ್ತಾ ಹೋಗುತ್ತೆ. ಅದಾದಮೇಲೆ ಏನು ಮಾಡ್ತೀನಿ, ನಮಗೆ ಭುಜ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮೆಟ್ರೆಲ್ ಒಳಗಡೆ ಇಲ್ಲೇನಿದೆ ನಮಗೆ ಈ ತುಟಿ ಜಾಗದಲ್ಲಿ ಈ ಬಿಂದು ಒಳಗಡೆ ಅಲ್ಲಿ ಇದೆ. ಸೊ ಆ ಥರ ನಾವು ಯಾವಾಗ ಈ ಥರ ಎಲ್ಲ ನೋಡ್ತೀವಿ ನಾವು ಆವಾಗ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಸರಳವಾಗಿ ಗೊತ್ತಾಗ್ತಾ ಹೋಗುತ್ತೆ. ಈಗ ನಾನು ಮತ್ತೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ
ಇಲ್ಲಿಗೆ ನಮಗೆ ಕಾಣಿಸೋದೇ ಇಲ್ಲ ಒಂದು ಮೆಟ್ರಿಲ್ ಯಾವ ಥರ ಇದೆ ಅಂತ. ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಈ ಮೇಲ್ಭಾಗ ಈ ಕಿವಿ ಹತ್ರ ನೀವು ತಗೊಂಡು ಬರ್ಬೇಕು. ಈ ಭಾಗದಲ್ಲಿ ಇಲ್ಲಿಂದ ನಿಮಗೆ ಕಾಣಿಸೋದು ಆಕಾರ, ಅಲ್ಲಿಂದ ಇವಾಗ ಮತ್ತೆ ಈ ಭಾಗ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿಗೆ ಮತ್ತೆ ಇಲ್ಲಿಗೆ. ಸೊ ಆ ಭಾಗದಲ್ಲಿ ನೀವು ನೋಡಿದ್ರೆ ಯಾವ ಥರ ಚೌಕ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಪರ್ಸ್ಪೆಕ್ಟಿವ್ ಯಾವ ಥರ ಇದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಈ ಥರ ಇದ್ದಾಗ ನಮಗೆ ಕೆಳಗಡೆಯಿಂದ ಮೇಲ್ಗಡೆ ಕ್ಯಾಮ್ರಾ ಇರೋದು ಆ ಥರ ನೋಡಿಕೊಂಡು ನಿಮಗೆ ಇಲ್ಲಿ ಒಂದು ಚಿಕ್ಕದಾಗಿ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಒಂದು ಚೌಕ ನೀವು ನೋಡ್ಕೋಬೋದು. ಇಲ್ಲಿ ಚೌಕ ಯಾವ ಥರ ಇದೆ ಅಂತ ಇಲ್ಲಿ ಒಂದು ಚೌಕ ತಗೊಂಡ್ರೆ ನಾವು ಯಾವಾಗಲೂ ಸಾಮಾನ್ಯವಾಗಿ ಈ ಥರ ತಗೊಬಿಡ್ತೀವಿ. ಆದರೆ ಇದು ಮೇಲ್ಭಾಗದಲ್ಲಿ ನಾವು ನೋಡಿರುವಂಥದ್ದು. ಆದರೆ ಇದಲ್ಲ, ಇಲ್ಲಿ ಬರೋದು ಯಾವುದು ಅಂತ ಹೇಳಿದ್ರೆ ಅದೇ ಚೌಕ ಸ್ವಲ್ಪ ಮೇಲೆ ಈ ಥರ ಕಾಣಿಸೋದು ಪರ್ಸ್ಪೆಕ್ಟಿವಲ್ಲಿ. ಸೊ ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಬರಿಬೇಕಾಗುತ್ತೆ ಚೌಕನ. ಇವಾಗ ಎಲ್ಲಿ ಬಿಂದು ಇದೆ ಅಂತ ನಾವು ನೋಡ್ಕೊಳ್ಳೋಣ. ಇವಾಗ ಕರೆಕ್ಟಾಗಿ ನಮಗೆ ಕಾಣಿಸ್ತಿರೋದು ಯಾವುದು ಒಂದು ಬಿಂದು. ಇಲ್ಲಿಂದ ಇಲ್ಲಿಗೆ ನಾವು ನೋಡಿಕೊಂಡ್ರೆ ಈ ಕಡೆ ಬಿಂದು ಮತ್ತು ಇಲ್ಲಿ ಕತ್ತು ಆ ನೇರ ನಮಗೆ ಇಲ್ಲಿ ಒಂದು ಬಿಂದು ಇದೆ, ಅದನ್ನು ಒಂದು ತಗೋಬೋದು. ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಬಿಂದು ಅದನ್ನು ನೇರ ತಗೊಂಡು ಇಲ್ಲಿಗೆ ನಮಗೆ ಸ್ವಲ್ಪ ಕಾಣಿಸ್ತಿದೆ ಆ ಬಿಂದು, ಇಲ್ಲಿ ಒಂದು ಬಿಂದು ಇಲ್ಲಿಗೆ ಕರೆಕ್ಟಾಗಿ ಸೇರಿಸಿದ್ರೆ ಕತ್ತು ಒಳಗಡೆ ಹೋಗುತ್ತೆ ನಮಗೆ ಈ ಭಾಗ. ಇಲ್ಲಿಂದ ನಾವು ನೋಡಬೇಕಾಗಿರೋದು ಕಡೆ ಒಂದು ಬಿಂದು ಮತ್ತೆ ಈ ಕಡೆಗೆ ಒಂದು ಬಿಂದು. ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕರೆಕ್ಟಾಗಿ ಅಳತೆ ನೋಡಿಕೊಂಡು ನೀವು ಎಲ್ಲಿ ನಮಗೆ ಜಾಸ್ತಿ ಕಾಣಿಸ್ತಿದೆ ಆ ಥರ ನೀವು ನೋಡಿಕೊಂಡು ಇಲ್ಲಿಗೆ ಸೇರಿಸ್ತಾ ಹೋಗ್ಬೋದು ಈ ಬಿಂದು. ಈಗ ಇಲ್ಲಿ ನೋಡಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ನಮಗೆ ಒಂದು ಭಾಗ ನಮಗೆ ಗೊತ್ತಾಗೋಯ್ತು. ಮತ್ತೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಗ ಕೊಟ್ಟು ಇಲ್ಲಿಂದ ಇಲ್ಲಿಗೆ ಸೇರಿಸೋದಕ್ಕೆ ಇಲ್ಲಿಗೆ ನಾನು ಹಾಕೊಳ್ತೀನಿ. ಇಲ್ಲಿಂದ ಒಂದು ಹಾಕೊಂಡು ಇಲ್ಲಿಗೆ ನಮಗೆ ಆಕಾರ ಸಿಗುತ್ತೆ. ಅದಾದಮೇಲೆ ಇಲ್ಲಿಗೆ ಕೆಳಗಡೆ ನಾನು ಟೋಟಲಾಗಿ ಬೋಗುಳಿ ಏನು ಆಕಾರ ಇದೆ ಇವಾಗ ಈ ಥರ ನಾವು ಆಲ್ರೆಡಿ ಹೇಳ್ದಂಗೆ ನಮಗೆ ಸ್ವಲ್ಪ ವೈಡ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿಲ್ವ. ಇಲ್ಲಿ ಯಾವ ಕಡೆ ಭಾಗ ಅಂತ ಹೇಳಿದ್ರೆ ಈ ಭಾಗ ವೈಡ್ ಆಗಿ ಕಾಣಿಸುತ್ತೆ. ಅದಾದಮೇಲೆ ನೀವು ಅದನ್ನು ಸೇರಿಸಿದ್ರೆ ನಮಗೆ ಹಿಂದ್ಗಡೆ ಸ್ಟ್ರೆಚ್ಚು ಜಾಸ್ತಿ ಸೇರಿಸಿದ್ರೆ ಈ ಒಂದು ಪಾಯಿಂಟು ಗೊತ್ತಾಗುತ್ತೆ. ಇಲ್ಲಿಂದ ನೀವು ಆಕಾರನ ತಗೋಬೋದು. ಸ್ವಲ್ಪ ಅಳಿಸ್ಕೊಂಡು ಮತ್ತೆ ನಾನು ಎಲ್ಲಿ ಆಕಾರ ಬರುತ್ತೆ ಅದನ್ನು ನಾನು ನೋಡ್ತೀನಿ. ಇದೇ ಥರನೇ ಮೊದಲಿಗೆ ಈ ತಲೆ ಆಕಾರನ ನೋಡ್ಕೊಬಿಡೋಣ.
ಮತ್ತು ಈ ಭಾಗದಲ್ಲಿ ನೋಡಬೇಕಾದಾಗ ನಾವು ಚಿಕ್ಕದಾಗಿ ಈ ಆಕಾರನ ತಗೊಳ್ಳೋಣ. ಇಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಸ್ವಲ್ಪ ಮಾತ್ರ ಆ ಕಡೆಗೆ ಕಾಣಿಸೋದು. ಹಿಂದುಗಡೆ ಪೂರ್ತಿ ಇಷ್ಟು ತಗೊಳ್ತೀನಿ. ಈಗ ನಮಗೆ ಒಂದು ಸ್ವಲ್ಪ ಗೊತ್ತಾಗಿದೆ. ಇದೇನೆ ನಾನು ಹೇಳಿದ್ದು, ನಮಗೆ ಕೂದಲು ಇರಬೇಕಾದ್ರೆ ತಗೊಳ್ಳೋದು, ಆಕಾರ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ, ಯಾವ ಕಡೆ ಇರುತ್ತೆ ಆ ಥರದ್ದೆಲ್ಲ ಅಂತ. ಅದನ್ನು ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ನೋಡಿ ತಗೋಬೇಕಾಗತ್ತೆ. ನಾನು ಕತ್ತು ಇಲ್ಲಿಂದ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಹಿಂಭಾಗಕ್ಕೆ ಕೊಡ್ತೀನಿ ಕನೆಕ್ಟ್ ಮಾಡಿ. ಇಲ್ಲಿ ಸ್ನಾಯು ಮೇಲ್ಗಡೆ ಇದೆ, ಸ್ನಾಯು ಅದು ಇಲ್ಲಿ ಗಂಟ ಬರುತ್ತೆ. ಅದನ್ನು ನೋಡಬೇಕು ಅಂತ ಬಂದರೆ ಇಲ್ಲಿ ಮೊದಲಿಗೆ ಈ ಕತ್ತನ್ನು ಸೇರಿಸ್ಬಿಡೋಣ ಚಿಕ್ಕದಾಗಿ. ಅದಾದಮೇಲೆ ಇಲ್ಲಿ ನಮಗೆ ಡೈರೆಕ್ಟಾಗಿ ಏನಂತ ಹೇಳಿದ್ರೆ ಈ ಇಷ್ಟು ಭಾಗ ಡಿಫಿಕಲ್ಟಿ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಒಂದು ಚಿಕ್ಕದಾಗಿ ವೃತ್ತಾಕಾರ ಹಾಕ್ಕೊಂಡು ಒಂದು ಕೈ ನಮಗೇನು ಇದು ಬರುತ್ತೆ ಅದ್ರ ಮೇಲೆ ನಾನು ಒಂದು ಇಲ್ಲಿ ಒಂದು ಮೆಟ್ರೆಲುಬ ಕೊಡ್ತೀನಿ. ಸೊ ಮೆಟ್ರೆಲುಬ ನೀವು ನೋಡ್ದಂಗೆ ಈ ಕತ್ತು ಸ್ವಲ್ಪ ಒಳಗಡೆ ಹೋದಂಗೆ ನಮಗೆ ಈ ಭಾಗದಲ್ಲಿ ಇದೆ. ಮತ್ತು ಅದೇ ನೇರದಲ್ಲಿ ಇಲ್ಲಿ ಗಂಟ ಹೋಗುತ್ತೆ. ಈಗ ಇದಿಷ್ಟು ಈ ಥರ ನೋಡಿಕೊಂಡು, ಮತ್ತು ಈ ಭಾಗ ಸ್ವಲ್ಪ ಸ್ಟ್ರೆಚ್ ಆಗಿರೋದನ್ನ ನೀವು ನೋಡ್ಬೋದು ಇಲ್ಲಿ ಉದ್ದಕ್ಕೆ. ಅದಾದಮೇಲೆ ಬರೋದು ಈ ಭಾಗ. ಕೈ ಸ್ವಲ್ಪ ಮುಂದೆ ಇದೆ, ಆ ಥರ ನೋಡಕ್ ಹೋದಾಗ ಇವಾಗ ನೀವು ನೋಡ್ಬೋದು ಈ ಒಂದು ಆಕಾರ ಯಾವ ಥರ ಬಂದಿದೆ ಅಂತ. ಇಲ್ಲಿ ಸ್ವಲ್ಪ ಜಾಗ ಕೊಟ್ಟು ಇಷ್ಟೇ. ಟೋಟಲ್ ಆಗಿ ನಾನು ಒಂದು 4 ಎಕ್ಸಾಂಪಲ್ನ ತೋರಿಸಿದ್ದೀನಿ. ಇದೇ ಥರ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಒಟ್ಟಾರೆ ಎಷ್ಟು ನಾನು ಇಮೇಜ್ನ ಸೆಂಡ್ ಮಾಡಿದ್ದೀನಿ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿ, ನೀವು ಗ್ರೂಪಲ್ಲಿ ಶೇರ್ ಮಾಡಿ. ಅದನ್ನು ಇಟ್ಕೊಂಡು ನಾನು ರಿವ್ಯೂ ಮಾಡ್ತೀನಿ ಲೈವ್ ಬಂದು ಯಾವ ಥರ ಬರುತ್ತೆ ಅಂತ ನೋಡೋಣ. ಇಲ್ಲಿ ಮೇಲ್ಗಡೆ ನಮಗಿನ್ನೂ ಸ್ವಲ್ಪ ಮೇಲ್ಗಡೆ ಬರಬೇಕಿದು, ಇಲ್ಲಿವರೆಗೂ ಬರಬೇಕದು ಭಾಗ ಇಲ್ಲ. ಕತ್ತು ಇಲ್ಲಿವರೆಗೂ ಹೋಗುತ್ತೆ ಭುಜ ಜೊತೆಲಿ ಸೇರಿಸಿದ್ರೆ. ಈ ಥರ ನಮಗೆ ಒಂದು ಆಕಾರನ ತೊಗೊಂಡು ಒಂದು ಚೌಕ ಯೂಸ್ ಮಾಡ್ಕೊಂಡು ಆಕಾರ ತೊಗೊಳೋದನ್ನ ನಾವು ನೋಡ್ಕೊಂಡ್ವಿ. ಇದೇ ಥರನೇ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ನಾವೇನೇನು ರೆಡಿ ಮಾಡಿದ್ದೀವಿ ಈ ಕಡೆ ಸ್ನಾಯುಗಳನ್ನ ಸೇರಿಸ್ತಾ ಹೋಗಿ ಅದನ್ನು ನಿಮಗೆ ತಪ್ಪಾದರೂ ಪರವಾಗಿಲ್ಲ, ನೀವು ಅದನ್ನು ಕಂಪ್ಲೀಟ್ ಮಾಡಿರಿ. ನೀವು ತೊಗೊಳ್ಳೋ ಇಮೇಜಲ್ಲಿ ಕಂಪ್ಲೀಟ್ ಮಾಡಿರಿ. ಇವಾಗ ನಿಮಗೆ ಟಾಸ್ಕು ಚೆನ್ನಾಗಿರುತ್ತೆ ಕಂಪ್ಲೀಟ್ ಮಾಡೋದಕ್ಕೆ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೀನಿ.